ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ಮೇ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್ ಮಾಡ್ತಾ ಇದ್ದೀವಿ. ಮೇ ಮಂತ್ ಹೇಗಿದೆ, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ಮ ಗಮನಕ್ಕೆ ತರಬೇಕಂತ ಅಂದ್ಕೊಳ್ತಾ ಇದ್ದಾರೆ, ಮೇ ಮಂತ್ ಬಗ್ಗೆ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಮೇ ಮಂತ್ ಎನರ್ಜಿ ಪ್ರೆಡಿಕ್ಷನ್. ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಡೆಕ್ಕು, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಪರ್ಟಿಕ್ಯುಲರ್ ಡೆಕ್ಕು. ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಮೇ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಮೇ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್. ಮೊದಲನೇದು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ನನಗೆ ತೋರಿಸಿದಂಥ ವಿಷನ್ ಬಂದು ಯಾರೋ ನಿಮಗೇನೋ ಕೊಡ್ತಾ ಇರೋದು, ನೀವು ಅದನ್ನು ತೊಗೊಳ್ತಾ ಇರೋದು, ಆಕ್ಸೆಪ್ಟ್ ಮಾಡ್ಕೊಳ್ತಾ ಇರೋದು, ಹೆಲ್ಪ್ ಆಕ್ಸೆಪ್ಟ್ ಮಾಡ್ಕೊಳ್ತಾ ಇರೋದು, ಅಥವಾ ನೀವು ಯಾವುದನ್ನಾದರೂ ವೆಯ್ಟ್ ಮಾಡ್ತಿದ್ರೆ ಆ ನ್ಯೂಸು ಅಥವಾ ಆ ಸಪೋರ್ಟು ಆ ಹೆಲ್ಪ್ ಬಂದು ನಿಮ್ಮ ಕಡೆಗೆ ಈ ಸಮಯದಲ್ಲಿ ಬರ್ತಾ ಇರೋ ಥರ ಇದೆ. ದೇರ್ ಇಸ್ ಸಮ್ ಕೈಂಡ್ ಆಫ್ ಹೆಲ್ಪ್ ಆರ್ ಸಪೋರ್ಟ್ ಆರ್ ಗೈಡೆನ್ಸ್ ಆರ್ ಅ ಗಿಫ್ಟ್. ಬಟ್ ನಿಮ್ಮ ಕೈ ಓಪನ್ ಆಗಿರೋದನ್ನು ತೋರಿಸ್ತಾ ಇದ್ದಾರೆ. ಸೊ ಯು ಆರ್ ಓಪನ್, ನಿಮ್ಮ ಎನರ್ಜಿ ಓಪನ್ ಇದೆ. ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದನ್ನು ರಿಸೀವ್ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ ಅನ್ನೋ ಥರ ಇದೆ ಎನರ್ಜಿ ನಿಮ್ಮದು. ಸೊ ಲೈಕ್ ಸಂಬಡಿ ಈಸ್ ಗಿವಿಂಗ್ ಯು ಲೈಕ್ ಜನರು ಇರ್ಬೋದು ಅಥವಾ ಯೂನಿವರ್ಸ್ ಇರ್ಬೋದು. ನೀವೇನೇನಾದರೂ ಮ್ಯಾನಿಫೆಸ್ಟ್ ಮಾಡ್ತಿದ್ರೆ ಅದು ಫೈನಲಿ ಅದರದ್ದು ಸೈನ್ಸು ಅಥವಾ ಅದ್ರ ಡೈರೆಕ್ಷನಲ್ಲಿ ಬೇಕಾಗಿರೋವಂಥ ಸ್ಟೆಪ್ಸ್ ಇರ್ಬೋದು. ಓವರಾಲ್ ಆಗಿ ನಿಮ್ಮ ಎನರ್ಜಿ ಗ್ರೂಪ್ ನಂಬರ್ 1 ಲೈಕ್ ಯು ಆರ್ ರೆಡಿ ಟು ರಿಸೀವ್ ಅನ್ನೋ ಥರ ಇದೆ. ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ನ, ಸಪೋರ್ಟ್ನ, ಹೆಲ್ಪ್ನ. ಸೊ ಅದು ಮೊದಲನೇ ಮೆಸೇಜು, ನಿಮ್ಮ ಕೈ ಓಪನ್ ಆಗಿರೋದು. ಸೊ ಯು ಆರ್ ಓಪನ್ ಟು ರಿಸೀವ್. ಸೊ ನಿಮ್ಮ ಮೊದಲನೇ ಅಫರ್ಮೇಷನ್ ಐ ಆಮ್ ರೆಡಿ ಟು ರಿಸೀವ್ ಅಂತ ಹೇಳಿ. ಮತ್ತು ಎರಡನೇ ತೋರಿಸ್ತಾ ಇರೋದು ನಿಮ್ಮ ಫೋರ್ ಹೆಡ್ ತೋರಿಸ್ತಾ ಇದ್ದಾರೆ. ನಿಮ್ಮ ಹಣೆ ಇದು ದಿಸ್ ಕುಡ್ ಬಿ ಸಮಥಿಂಗ್ ರಿಲೇಟೆಡ್ ಟು ಫೇಟೆಡ್. ಲೈಕ್ ಇದು ನಿಮ್ಮ ಲೈಫಲ್ಲಿ ನೀವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅಥವಾ ನೀವು ಇದನ್ನು ನಿಮ್ಮ ಲೈಫಲ್ಲಿ ಇದನ್ನು ಈ ಒಂದು ಗಿಫ್ಟು ಅಥವಾ ಈ ಐ ಡೋಂಟ್ ನೋ ವಾಟ್ ಇಟ್ ಈಸ್, ಬಟ್ ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ದಿಸ್ ಕುಡ್ ಬಿ ಅ ಫೇಟೆಡ್ ಇವೆಂಟ್. ಲೈಕ್ ಇಟ್ ಈಸ್ ಲೈಕ್ ಅ ಫೇಟ್. ಈ ಒಂದು ಎಕ್ಸ್ಪೀರಿಯನ್ಸ್ನ ನೀವು ಜೀವನದಲ್ಲಿ ಮಾಡಬೇಕು ಅನ್ನೋದು, ಅಥವಾ ಹೊಸ ಫ್ರೆಂಡ್ಶಿಪ್ ಇರ್ಬೋದು. ಐ ಡೋಂಟ್ ನೋ, ಬಟ್ ಇಟ್ ಫೀಲ್ಸ್ ಲೈಕ್ ದೆರ್ ಇಸ್ ಸಮಥಿಂಗ್ ವೆರಿ ವೆರಿ ಫೇಟೆಡ್ ಆರ್ ಡೆಸ್ಟಿನ್ಡ್ ಪಾತಲ್ಲಿ ನೀವು ಹೋಗ್ತಾ ಇರೋದಕ್ಕೆ ಸಪೋರ್ಟ್ ಸಿಗ್ತಾ ಇರೋ ಥರ ಇದೆ. ನೀವು ರೀಸೆಂಟಾಗಿ ಏನೇನಾದರೂ ಹೊಸದಾಗಿ ಏನೇನಾದರೂ ಮಾಡಬೇಕಂತ ಅಂದ್ಕೊಂಡಿದ್ರೆ ಮೇ ಬಿ ದಟ್ ಈಸ್ ಯುವರ್ ಸೋಲ್ ಪ್ಲ್ಯಾನ್. ಅದ್ರ ಡೈರೆಕ್ಷನಲ್ಲಿ ನಿಮಗೆ ಬೇಕಾಗಿರೋ ಸಪೋರ್ಟನ್ನು ಯೂನಿವರ್ಸ್ ಈ ಸಮಯದಲ್ಲಿ ಕಳಿಸ್ತಾ ಇರ್ಬೋದು, ಅಥವಾ ನೆಕ್ಸ್ಟ್ ಸ್ಟೆಪ್ನ ಈ ಸಮಯದಲ್ಲಿ ನಿಮಗೆ ತೋರಿಸ್ತಾ ಇರ್ಬೋದು. ಸೊ be ready to receive help, support and gifts from the universe. ಯೂನಿವರ್ಸ್ ಬಂದು ಮಿರಾಕ್ಯುಲಸ್ ಆಗಿ ನಿಮ್ಮ ಕಡೆಗೆ ಈ ಒಂದು ಸಪೋರ್ಟ್ನ ಕಳಿಸ್ಬೋದು, ಅಥವಾ ಬೇರೆಯವ್ರ ಮುಖಾಂತರ ಈ ಸಪೋರ್ಟ್ನ ಕಳಿಸ್ಬೋದು. ಬಟ್ ಇಟ್ ಫೀಲ್ಸ್ ಲೈಕ್ ಯು ಆರ್ ಟೇಕನ್ ಕೇರ್. ಓಕೆ, ಮೊದಲನೇದು ನನಗೆ ತುಂಬ ಇಂಪಾರ್ಟೆಂಟಾಗಿ ಕಂಫರ್ಟಬಲ್ ಆಗಿ ಅನ್ನಿಸ್ತಾ ಇರೋದು ಯು ಆರ್ ಟೇಕನ್ ಕೇರ್. ಯೂನಿವರ್ಸ್ ಇರ್ಬೋದು, ಹೈಯರ್ ಪವರ್ಸ್ ಇರ್ಬೋದು, ನಿಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ಕಂಫರ್ಟಬಲ್ ಸ್ಟೇಟ್ಗೆ ತೊಗೊಂಡು ಹೋಗೋದಕ್ಕೆ ದೇ ಆರ್ ಹೆಲ್ಪಿಂಗ್ ಯು ಅನ್ನೋ ಥರ ಇದೆ. ಸೊ ಯು ಆರ್ ಟೇಕನ್ ಕೇರ್ ಬೈ ದ ಯೂನಿವರ್ಸ್ ಮೇ ಮಂತಲ್ಲಿ ಫಾರ್ ಎವರ್. ಬಟ್ ಮೇ ಮಂತಲ್ಲಿ ಇದು ತುಂಬ ಎವಿಡೆಂಟ್ ಆಗಿರ್ಬೋದು. ಆ್ಯಂಡ್ ಆಲ್ಸೋ ನಿಮ್ಮ ಫೋರ್ ಹೆಡ್ ತೋರಿಸ್ತಾ ಇರೋದು ನೀವು ಅನ್ನೆಸೆಸರಿಯಾಗಿ ಟೆನ್ಷನ್ ತೊಗೊಳ್ತಾ ಇರ್ಬೋದು, ಅಥವಾ ಯು ಮೇ ಬಿ ವರಿಯಿಂಗ್, ತುಂಬ ಓವರ್ ಥಿಂಕ್ ಮಾಡಿ ಓ ಮೈ ಗಾಡ್ ಇದಾಗೋದಿಲ್ಲ, ಇದಷ್ಟೇ ಹೋಯಿತು. ಸೊ ದೇರ್ ಇಸ್ ಸಮ್ ಕೈಂಡ್ ಆಫ್ ಆ ಎಡ್ಜಿಗೆ ಹೋಗಿ ಇನ್ನಾಗೋದಿಲ್ಲ ಇದು ಅನ್ನೋ ಥರ ಲೈಕ್ ಯು ಆರ್ ಓವರ್ ಥಿಂಕಿಂಗ್ ಆ್ಯಂಡ್ ಓವರ್ ವರಿಯಿಂಗ್ ಈ ಪರ್ಟಿಕ್ಯುಲರ್ ಸಿಚುವೇಶನ್ ಅಥವಾ ವಾಟ್ ಎವರ್ ದ ಕೇಸ್ ಮೇ ಮಂತಲ್ಲಿ. ಬಟ್ ಸಡನ್ನಾಗಿ ಎನರ್ಜೀಸ್ ಬಂದು ಶಿಫ್ಟ್ ಆಗ್ಬೋದು, ಸಡನ್ನಾಗಿ ಸಪೋರ್ಟ್ ಸಿಗ್ಬೋದು, ಮತ್ತು ಎಂಟೈರ್ ಸ್ಟೋರಿ ಚೇಂಜ್ ಆಗ್ಬೋದು. ಸೊ ದೇರ್ ಇಸ್ ಸಮಥಿಂಗ್ ವೆರಿ ವೆರಿ ಅನ್ಎಕ್ಸ್ಪೆಕ್ಟೆಡ್ ಎನರ್ಜಿ. ಸೊ ಓವರ್ ಥಿಂಕಿಂಗು ಮತ್ತು ಓವರ್ವೆಲ್ಮ್ ಆಗೋ ಚಾನ್ಸಸ್ಸು ಇರುತ್ತೆ. ಯಾಕೆಂದರೆ ನೀವೇನೂ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ ಅಥವಾ ಇದು ಈ ರೀತಿ ಆಗುತ್ತೆ ಅಂದ್ಕೊಂಡಿರ್ತೀರ, ಬಟ್ ಅದು ಬೇರೆ ರೀತಿಯ
ಟರ್ನ್ ಆಗ್ಬೋದು ಅಥವಾ ಸ್ಲೋ ಆಗಿ ಅನ್ನಿಸ್ಬೋದು. ಎನರ್ಜೀಸ್ ನಿಮ್ಮ ಎನರ್ಜಿಗೆ ನಿಮ್ಮ ಎಕ್ಸೈಟ್ಮೆಂಟಿಗೆ ಮ್ಯಾಚ್ ಆಗ್ತಿಲ್ಲ ಅಂತ ಅನ್ನಿಸ್ಬೋದು. ಬಟ್ ಟ್ರಸ್ಟ್ ದ್ಯಾಟ್ ಯೂನಿವರ್ಸ್ ಈಸ್ ಟೇಕಿಂಗ್ ಕೇರ್ ಆಫ್ ಯು. ಮತ್ತು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋದು, ನಿಮ್ಮನ್ನು ಕರೆಕ್ಟ್ ಆಗಿರೋ ಜಾಗಕ್ಕೆ ಕರೆಕ್ಟ್ ಆಗಿರೋ ಸಮಯಕ್ಕೆ ತಲುಪಿಸ್ತಾ ಇರೋವಂಥ ಒಂದು ಎನರ್ಜಿ. ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ತುಂಬ ಸ್ಟ್ರೆಸ್ ಮಾಡ್ಕೋಬೇಡಿ. ಸ್ವಲ್ಪ ಸ್ಟ್ರೆಸ್ ಮಾಡ್ಕೊಳ್ತಾ ಇರೋ ಥರ ಇದೆ, ಓವರ್ ಥಿಂಕ್ ಮಾಡ್ತಾ ಇರೋ ಥರ ಇದೆ, ಡೌಟ್ ಪಡ್ತಾ ಇರೋ ಥರ ಇದೆ ಸಿಚುವೇಶನ್ ಅಥವಾ ನಿಮ್ಮನ್ನು ಅಥವಾ ಎಂಟೈರ್ ಯೂನಿವರ್ಸ್ನ. ಬಟ್ ದ ಹೈಯರ್ ಪವರ್ಸ್ ಆರ್ ಟೆಲ್ಲಿಂಗ್ ಯು ಇಟ್ಸ್ ಓಕೆ, ವಿ ಆರ್ ಟೇಕಿಂಗ್ ಕೇರ್ ಆಫ್ ಯು. ನಿಮ್ಮನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ನಿಮ್ಮ ಬೇಕು ಬೇಡಗಳೇನು ಅಂತ ನಮಗೆ ಗೊತ್ತಿದೆ, ನಾವು ನೋಡ್ತಾ ಇದ್ದೀವಿ. ಬಟ್ ನೀವು ಪೇಷನ್ಸ್ ಆಗಿರಬೇಕು. ಈ ಸಮಯದಲ್ಲಿ ನಿಮ್ಮ ಎನರ್ಜಿನ ನೀವು ರೇಸ್ ಮಾಡಬೇಕು. ನೀವು ಸ್ವಲ್ಪ ಶಾಂತವಾಗಿರೋದು, ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದು, ಆದಷ್ಟು ನಿಮಗೆ ಮನಸ್ಸಿಗೆ ಹಿಡಿಸೋ ಅಂಥ ಕೆಲಸಗಳನ್ನ ಮಾಡ್ತಾ ಇರೋದು, ಆದಷ್ಟು ರಿಲ್ಯಾಕ್ಸ್ಡ್ ಆಗಿರೋದಕ್ಕೆ ಟ್ರೈ ಮಾಡೋದು. ಇದೆಲ್ಲ ನೀವು ನಿಮ್ಮ ಸ್ಟೇಟ್ ಆಫ್ ಮೈಂಡನ್ನು ಕಾಮಾಗಿ ಇಟ್ಕೊಂಡಾಗ ಈ ಹೆಲ್ಪ್ ಇರ್ಬೋದು, ಸಪೋರ್ಟ್ ಇರ್ಬೋದು, ಕ್ಲಾರಿಟಿ ಇರ್ಬೋದು, ನಿಮ್ಮ ಲೈಫಿಗೆ ಯೂನಿವರ್ಸ್ ತರೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವೆನ್ ವಿ ಆರ್ ಟಾಕಿಂಗ್, ಈ ಕಾರ್ಡ್ ಮೂವ್ ಆಗಿದ್ದು ಇಟ್ಸ್ ಅ ಸೈನ್ ಅಂತ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳಿದ್ದು. ಕೆಲವೊಂದು ಮೂವ್ಮೆಂಟ್ಗಳಾಗತ್ತೆ, ಬಟ್ ಇಟ್ ವಿಲ್ ಬಿ ಅ ಸಡನ್ ಮೂವ್ಮೆಂಟ್. ನಿಮ್ಮ ಪ್ಲ್ಯಾನ್ ಪ್ರಕಾರ ಹೋಗದೆ ಇರ್ಬೋದು, ಪ್ಲ್ಯಾನ್ ಚೇಂಜ್ ಆಗ್ಬೋದು. ಬಟ್ that is exactly what we want. ಏಕೆಂದರೆ there is a better plan, a quick plan, a swift plan. ನಾವು ಅಂದ್ಕೊಂಡಿದ್ದಕ್ಕಿಂತ ಡಿಫ್ರೆಂಟ್ ಆಗಿ, ಆ್ಯಂಡ್ ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ವಿ ವಾಂಟ್. ಯೂನಿವರ್ಸ್ ಕಡೆಯಿಂದ ಈ ಸಪೋರ್ಟು ನಮಗೆ ಬರ್ತಾ ಇರೋದು. ಬಟ್ ಏನೋ ಒಂದು ಮೂವ್ಮೆಂಟ್ ಆಗ್ತಾ ಇರೋ ಥರ ಇದೆ, ಚೇಂಜಸ್ ಆಗ್ತಾ ಇರೋ ಥರ ಇದೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಟರ್ನ್ಸ್ ಆಗ್ತಾ ಇರೋ ಥರ ಇದೆ, ವಿಚ್ ಈಸ್ ಅ ಗುಡ್ ಸೈನ್ ಆ್ಯಕ್ಚುಲಿ. ಸೊ ಬಿ ಬೋಲ್ಡ್, ಬಿ ಕಾನ್ಫಿಡೆಂಟ್. ಮತ್ತು ತುಂಬ ಓವರ್ ಥಿಂಕ್ ಮಾಡಬೇಡಿ. ಕೆಲವೊಂದು ವಿಚಾರಗಳು ನಾವು ಅಂದ್ಕೊಂಡಂಗೆ ಆಗದಿದ್ದಾಗ ಅಥವಾ ಸ್ಲೋ ಆಗಿದ್ದಾಗ ಡೋಂಟ್ ಗೋ ಟು ದ ಎಂಡ್ ಆಫ್ ದ ಸ್ಟೋರಿ. ಅಷ್ಟೇ ಮುಗ್ದೋಯ್ತು ಜೀವನ ಅನ್ನೋ ಥರ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರಿ ಆ್ಯಂಡ್ ದೆನ್ ಕಂಟಿನ್ಯೂ ರೈಡಿಂಗ್ ದ ವೇವ್. ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ, ರೈಡ್ ದ ವೇವ್ ಅಂತ ಹೇಳ್ತಾ ಇರೋದು. ಸೊ ನಾವು ನೀರಿನ ವಿರುದ್ಧ ನಾವು ಸ್ವಿಮ್ ಮಾಡೋದಕ್ಕಾಗೋದಿಲ್ಲ. ನೀರು ಯಾವ ಕಡೆ ಹರಿತಿದೆ ಆ ಡೈರೆಕ್ಷನಲ್ಲಿ ನಾವು ಸ್ವಿಮ್ ಮಾಡಿದಾಗ ಇಟ್ ವಿಲ್ ಬಿ ಈಸಿ. ಲೈಕ್ ಗೋಯಿಂಗ್ ವಿತ್ ದ ಫ್ಲೋ ಈಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಮೇ ಮಂತಲ್ಲಿ. ರೈಡ್ ದ ವೇವ್. ಆ್ಯಂಡ್ ಆಲ್ಸೋ ಡಾಲ್ಫಿನ್ಸ್ ಆರ್ ವೆರಿ ಹ್ಯಾಪಿ ಬೀಯಿಂಗ್ಸ್. ದೇ ಆರ್ ಸೋ ಎನರ್ಜೈಸ್ಡ್, ಹ್ಯಾಪಿ, ಸಿಂಗಿಂಗ್ ಆ್ಯಂಡ್ ಡ್ಯಾನ್ಸಿಂಗ್. ಸೊ ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋದು, ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ನಿಮಗೆ ಹೇಳ್ತಾ ಇರೋದು, ಮೇ ಮಂತಲ್ಲಿ ಎಷ್ಟು ನಿಮಗೆ ಖುಷಿ ಕೊಡುವಂಥ ಕೆಲಸಗಳನ್ನ ಜಾಸ್ತಿ ಮಾಡ್ತೀರಾ, ನಿಮಗೆ ರಿಲ್ಯಾಕ್ಸ್ಡ್ ಆಗುವಂಥ ಕೆಲಸಗಳನ್ನ ಜಾಸ್ತಿ ಮಾಡ್ತೀರಾ. ಯಾವಾಗ ನೀವು ಈ ಫ್ಲೋ ಸ್ಟೇಟಲ್ಲಿ ಇರ್ತೀರಾ, ಯೂನಿವರ್ಸ್ಗೆ, ಹೈಯರ್ ಪವರ್ಸ್ಗೆ, ನಿಮ್ಮ ಸ್ಪಿರಿಟ್ ಫ್ಯಾಮಿಲಿಗೆ ನಿಮ್ಮ ಕಡೆ ಈ ಸಪೋರ್ಟ್ನ ತರೋದಕ್ಕೆ ಈಸಿ ಆಗುತ್ತೆ. ಮತ್ತು ರೈಡ್ ದ ವೇವ್ ಕೂಡ ತೋರಿಸ್ತಾ ಇರೋದು, ನೀರು ಬಂದು ಎಮೋಷನ್ಸ್ ಯಾವಾಗಲೂ. ಸೊ ಎಮೋಷನ್ಸ್ ಹೈ ಆದಾಗ ರೈಡ್ ದ ವೇವ್. ಅದರ ಅಗೇನ್ಸ್ಟ್, ನಿಮ್ಮ ವಿರುದ್ಧ ನೀವು ಹೋಗಬೇಡಿ. ಸೊ ನಿಮ್ಮ ವಿರುದ್ಧನೇ ನೀವು ಹೋಗೋ ಚಾನ್ಸಸ್ ಇರುತ್ತೆ. ನಿಮ್ಮ ವಿರುದ್ಧನೇ ನೀವು ನೆಗೆಟಿವ್ ಥಿಂಕಿಂಗು, ನೆಗೆಟಿವ್ ಟಾಕ್ ಮಾಡ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಸೊ ರೈಡ್ ದಟ್ ಎಮೋಷನ್ಸ್. ಓಕೆ, ಆ ಎಮೋಷನ್ಸ್ಗೆ ಮೇಲೆ ನಿಂತು, ಐ ನೋ ಈ ಸಮಯದಲ್ಲಿ ನಾನು ಅಂದ್ಕೊಂಡಂಗೆ ಆಗದೆ ಇರ್ಬೋದು, ಅಥವಾ ಸ್ಲೋ ಇರ್ಬೋದು, ಅಥವಾ ನನಗೆ ದಾರಿನೇ ಕಾಣಿಸ್ದೇ ಇರ್ಬೋದು, ಡಾರ್ಕ್ ಅನ್ನಿಸ್ಬೋದು. ಬಟ್ ಐ ನೋ, ಐ ಟ್ರಸ್ಟ್ ದ ಯೂನಿವರ್ಸ್, ಐ ಟ್ರಸ್ಟ್ ದ ಎನರ್ಜೀಸ್, ಐ ಟ್ರಸ್ಟ್ ಮೈ ಸೆಲ್ಫ್ ಅಂತ ಹೇಳಿ ಆ ಎನರ್ಜಿ ವೇವ್ನ ನೀವು ರೈಡ್ ಮಾಡಿದಾಗ ಇಟ್ ವಿಲ್ ಕಮ್ ಡೌನ್ ಮತ್ತೆ ನಾರ್ಮಲ್ ಸ್ಟೇಜಿಗೆ. ಆ್ಯಂಡ್ ದೆನ್ ಥಿಂಗ್ಸ್ ಸ್ಟಾರ್ಟ್ ಸ್ಪೀಕಿಂಗ್ ಅಪ್. ಅಲ್ಲಿಂದ ಶಿಫ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಡೋಂಟ್ ಸ್ಟಾಪ್ ಡ್ರೀಮಿಂಗ್. ಆ್ಯಂಡ್ 21 ಟ್ಯಾರೋನಲ್ಲಿ ವರ್ಲ್ಡ್ ಕಾರ್ಡ್ಸ್, ಡೋಂಟ್ ಸ್ಟಾಪ್ ಡ್ರೀಮಿಂಗ್, ಫೀಲ್ಡ್ ಆಫ್ ಡ್ರೀಮ್ಸ್. ನಿಮ್ಮ ಕನಸುಗಳನ್ನ ಕೆಲವೊಂದು ಸೆಟ್ ಬ್ಯಾಕ್ಸಿಂದ ಡೌಟ್ ಪಡೋದಕ್ಕೆ ಹೋಗಬೇಡಿ, ಅಥವಾ ಕ್ವೆಶನ್ ಮಾಡೋದಕ್ಕೆ ಹೋಗಬೇಡಿ. ಇದು ನಿಜವಾಗ್ಲೂ ಸಾಧ್ಯನಾ, ಇದಾಗತ್ತಾ ಅಂತ ಎಲ್ಲ ಯೂನಿವರ್ಸು, ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ಹೇಳ್ತಾ ಇರೋದು, ಹೋಲ್ಡ್ ಆನ್ ಟು ಯುವರ್ ಡ್ರೀಮ್ಸ್. ನಿಮ್ಮ ಡ್ರೀಮ್ಸನ್ನು, ನಿಮ್ಮ ಕನಸುಗಳನ್ನ, ನಿಮ್ಮ ದ ಆಸ್ಪಿರೇಷನ್ಸ್, ನೀವು ಏನನ್ನು ಅಚೀವ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಇಟ್ ಈಸ್ ಡೆಫಿನೆಟ್ಲಿ ಪಾಸಿಬಲ್ ಫಾರ್ ಯು. ಬಟ್ ನೆಕ್ಸ್ಟ್ ಮಂತಲ್ಲಿ ಇದರ ಡೈರೆಕ್ಷನಲ್ಲೇ ನಿಮಗೆ ಬೇಕಾಗಿರುವಂಥ ಸಪೋರ್ಟು, ಅಥವಾ ಬೇಕಾಗಿರುವಂಥ ನೆಕ್ಸ್ಟ್ ಚಾಪ್ಟರ್ ಅಥವಾ ನೆಕ್ಸ್ಟ್ ಸ್ಟೆಪ್ನ ನಿಮಗೆ ಯೂನಿವರ್ಸು, ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ನಿಮಗೆ ತೋರಿಸ್ತಾ ಇರೋದು. ಸೊ ಮಧ್ಯದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ, ಎನರ್ಜಿ ಸ್ವಲ್ಪ ಹೈ ಆಗ್ಬೋದು. ಬಟ್ ಯೂನಿವರ್ಸ್ ಹೇಳ್ತಾ ಇರೋದು, just keep going.
ಬಿಕಾಸ್ ವಿ ಆರ್ ಟೇಕಿಂಗ್ ಕೇರ್ ಆಫ್ ಯು, ವಿ ಆರ್ ಸಪೋರ್ಟಿಂಗ್ ಯು, ನಿಮಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ, ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ತುಂಬ ಸ್ಟ್ರಾಂಗ್ ಆಗಿ ಆ ಮೆಸೇಜ್ ರಿಪೀಟ್ ಆಗ್ತಾ ಇರೋದು. ಸೊ ಯು ಮೇ ಹ್ಯಾವ್ ಟು ಕನ್ಸಿಡರ್ ಇಟ್ ಗ್ರೂಪ್ ನಂಬರ್ 1. ಆ್ಯಂಡ್ ಆಲ್ಸೋ ಈ ಕಾರ್ಡಲ್ಲಿ ಕಮಿಂಗ್ ಟು ಲೈಫ್, ಈ ಸ್ಟ್ಯಾಗ್ನೆನ್ಸಿ ಇದ್ದದ್ದು ಮತ್ತು ಎಲ್ಲಿ ನಿಮಗೆ ಏನು ಮಾಡಬೇಕಂತ ಗೊತ್ತಿಲ್ದಿರ ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದಿದ್ದು, ಇಟ್ ಈಸ್ ಕಮಿಂಗ್ ಟು ಲೈಫ್. ಓಕೆ, ಆ ಎನರ್ಜಿ ಮೊಮೆಂಟಮ್ ಗೇನ್ ಮಾಡ್ತಾ ಇದೆ, ಪಿಕಪ್ ಮಾಡ್ತಾ ಇದೆ, ಮತ್ತು ನಿಮಗೆ ಬೇಕಾಗಿರೋವಂಥ ಇನ್ಫಾರ್ಮೇಷನನ್ನು ಸಪೋರ್ಟ್ನ ತರ್ತಾ ಇದೆ. ಯು ಆರ್ ಕಮಿಂಗ್ ಬ್ಯಾಕ್ ಟು ಲೈಫ್. ಇಲ್ಲಿ ಅರ್ಧ ಬಂದು ಈ ಐಡಲ್ ಶಿಲೆ ರೂಪದಲ್ಲಿರೋದು, ಇನ್ನರ್ಧ ಬಂದು ಮನುಷ್ಯರ ರೂಪದಲ್ಲಿರೋದು. ಸೊ ಸ್ಲೋ ಆಗಿ ಅದು ಫಾರ್ಮ್ ತಗೊಳ್ತಾ ಇದೆ. ನಿಮ್ಮ ಡ್ರೀಮ್ ಬಂದು ಆ ಕನಸಿನಲ್ಲಿದ್ದು, ನಿಮ್ಮ ವಿಜುವಲೈಸೇಷನಲ್ಲಿ ಇದ್ದಿದ್ದು, ನಿಮ್ಮ ವಿಷನ್ ಬೋರ್ಡಲ್ಲಿ ಇದ್ದಿದ್ದು ಸ್ವಲ್ಪ ಸ್ವಲ್ಪನೇ ಜೀವ ತಗೊಳ್ತಾ ಇರೋವಂಥ ಸಮಯ. ಇವಾಗ ನಾವು ಡೌಟ್ ಪಟ್ಟಾಗ ಇದು ಎಷ್ಟರ ಮಟ್ಟಿಗೆ ಇದು ಕಂಪ್ಲೀಟ್ಲಿ ಮನುಷ್ಯನ ಆಕೃತಿ ತಗೊಳುತ್ತೆ ಈ ಒಂದು ಶಿಲೆ, ನಮ್ಮ ನಂಬಿಕೆ ಮೇಲೆ ಡಿಪೆಂಡ್ ಆಗಿರೋದು. ನಾವು ಎಷ್ಟು ನಮ್ಮ ಕನಸಿಗೆ ಎನರ್ಜಿನ ತುಂಬ್ತೀವಿ, ಜೀವನ ತುಂಬ್ತೀವಿ, ಅಷ್ಟೂ ಬೇಗ ನಾವು ನಮಗೆ ಬೇಕಾಗಿರೋದನ್ನ ಪಡಿಬಹುದು, ಅಥವಾ ನಮಗೆ ಬೇಕಾಗಿರೋದನ್ನ ನಮ್ಮ ಜೀವನಕ್ಕೆ ಇನ್ವೈಟ್ ಮಾಡೋ ಅಂಥ ಒಂದು ಪರಿಸ್ಥಿತಿನ ಕ್ರಿಯೇಟ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಡೋಂಟ್ ಡೌಟ್ ನಿಮ್ಮ ಡ್ರೀಮನ್ನ ಅಥವಾ ನೀವು ಅಂದ್ಕೊಳ್ತಾ ಇರೋದನ್ನ, ಬಿಕಾಸ್ ಇಟ್ ಇಸ್ ಕಮ್ಮಿಂಗ್ ಟು ಲೈಫ್. ಇಮ್ಮಿಡಿಯೇಟಾಗಿ ನಿಮಗೆ ಗೊತ್ತಾಗದೇ ಇರ್ಬೋದು, ಯಾಕೆಂದರೆ ಇನ್ನೂ ಅರ್ಧ ಈ ಶಿಲೆ ರೂಪದಲ್ಲೇ ಇರೋದು, ಅಂದರೆ ಇನ್ನು ನಿಮ್ಮ ಕನಸಿನಲ್ಲೇ ಇರ್ಬೋದು, ಅಥವಾ ಕೆಲವೊಂದು ಸ್ಟೆಪ್ಸ್ ತೊಗೊಂಡಿರ್ಬೋದು, ಮುಂದೇನು ಅಂತ ಗೊತ್ತಿಲ್ಲದೆ ಇರ್ಬೋದು. ಡೆಫಿನೆಟ್ಟಾಗಿ ನಿಮಗೆ ಬೇಕಾಗಿರೋ ಅಂಥ ಹೆಲ್ಪು, ಸಪೋರ್ಟು, ನೆಕ್ಸ್ಟ್ ಸ್ಟೆಪ್ಸು, ಗೈಡೆನ್ಸು, ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ಸು, ಅನ್ಎಕ್ಸ್ಪೆಕ್ಟೆಡ್ ಟರ್ನ್ಸು, ಪ್ರತಿಯೊಂದೂ ಈ ಅರ್ಧ ಜೀವ ಇರುವಂಥ ಈ ಶಿಲೆಗೆ ಪೂರ್ಣವಾಗಿ ಆ ಜೀವನ ತುಂಬುವಂಥ ಒಂದು ಸಪೋರ್ಟಿವ್ ಎನರ್ಜಿ ಇದೆ ನಿಮಗೆ ಮೇ ಮಂತಲ್ಲಿ. ಗ್ರೂಪ್ ನಂಬರ್ 1, ಟ್ರಸ್ಟ್ ದ ಅನ್ನೋನ್, ಇನ್ ಟು ದ ಅನ್ನೋನ್. ಅಬ್ಸಲ್ಯೂಟ್ಲಿ, ಲೈಕ್ ಇಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋದು, ಮುಂದೆ ಏನಂತ ಗೊತ್ತಾಗ್ತಾ ಇಲ್ಲ, ಬಟ್ ಆ ಜಾಗನ ಫೀಲ್ ಮಾಡ್ತಾ ಮುಂದೆ ಹೋಗ್ತಾ ಇರೋದು. ಐ ನೋ ಐ ಕಾಂಟ್ ಸಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ, ಬಟ್ ಐ ಟ್ರಸ್ಟ್ ದ ಯೂನಿವರ್ಸ್, ಐ ಟ್ರಸ್ಟ್ ದ ಯೂನಿವರ್ಸಲ್ ಫ್ಲೋ. ಓಕೆ, ದಟ್ ಈಸ್ ಯುವರ್ ಮೇಜರ್ ಅಫರ್ಮೇಷನ್ ನಿಮಗೆ. ಐ ಟ್ರಸ್ಟ್ ದ ಮ್ಯಾಜಿಕಲ್ ಯೂನಿವರ್ಸಲ್ ಫ್ಲೋ, ಐ ಟ್ರಸ್ಟ್ ದ ಮ್ಯಾಜಿಕ್ ಆಫ್ ಯೂನಿವರ್ಸ್. ಯಾಕೆಂದರೆ ಇಲ್ಲಿ ದೇರ್ ಇಸ್ ಅ ಸ್ಟ್ರೀಮ್, ಇಟ್ಸ್ ಅ ಬ್ಯೂಟಿಫುಲ್ ಸ್ಟ್ರೀಮ್. ಈ ಸ್ಪ್ರಿಂಗ್ ವಾಟರ್ ಥರ ಇದೆ, ಈ ಹೋಲಿ ವಾಟರ್, ಆ ಜಾಗದ ಹೆಸರು ಗೊತ್ತಾಗ್ತಾ ಇಲ್ಲ. ಈ ನೀರಲ್ಲಿ ಮುಳುಗಿ ಇದ್ದರೆ ಬಾಡಿ ಪೇನ್ ಎಲ್ಲ ಕಡಿಮೆ ಆಗುತ್ತೆ, ಮತ್ತು ಹೀಲಿಂಗ್ ಕೆಪಾಸಿಟಿ ಇರೋವಂಥ ನೀರಿದು. ಮತ್ತು ಈ ನೀರು ಹರಿತಾ ಇರೋದು ಮೇಲಿಂದ ಕೆಳಗಡೆ. ಸೊ ಇಟ್ ಫೀಲ್ಸ್ ಲೈಕ್ ಇಟ್ಸ್ ಅ ವಾಟರ್ ಫಾಲ್ಸ್, ಲೈಕ್ ಯೂನಿವರ್ಸು ಫ್ಲೋ ಆಗೋದಕ್ಕೆ ಬಿಡಿ ಈ ಸಮಯದಲ್ಲಿ. ನಮ್ಮ ಡೌಟ್ಸಿಂದ, ನಮ್ಮ ಕ್ವೆಶನಿಂದ, ಮತ್ತು ನಾವು ಈ ಓವರ್ ಥಿಂಕ್ ಮಾಡೋದ್ರಿಂದ ಈ ಫ್ಲೋನ ಸ್ಟಾಪ್ ಮಾಡಿಬಿಡ್ತೀವಿ ನಾವು. ಯೂನಿವರ್ಸ್ ನಮ್ಮ ಕಡೆಗೆ ಈ ಫ್ಲೋನ ಕಳಿಸ್ತಾ ಇರೋದು, ಈ ಗಿಫ್ಟ್ಸ್ನ ಕಳಿಸ್ತಾ ಇರೋದು. ಸೊ ದಟ್ಸ್ ಅ ಬ್ಯೂಟಿಫುಲ್ ಮೆಸೇಜ್. ಗ್ರೂಪ್ ನಂಬರ್ 1, ಡೋಂಟ್ ಸ್ಟಾಪ್ ದ ಯೂನಿವರ್ಸಲ್ ಫ್ಲೋ. ನಿಮ್ಮ ಡೌಟ್ಸಿಂದ, ನಿಮ್ಮ ಲೈಕ್ ಓವರ್ ಥಿಂಕಿಂಗಿಂದ ಈ ಮಂತು ಅಂದರೆ ಮೇ ಮಂತಲ್ಲಿ ಯು ನೀಡ್ ಟು ರೈಡ್ ದ ವೇವ್, ಟ್ರಸ್ಟ್ ದ ಯೂನಿವರ್ಸ್, ಆ್ಯಂಡ್ ಬಿಲೀವ್ ಇನ್ ಯುವರ್ ಸೆಲ್ಫ್. ತುಂಬ ಮುಖ್ಯವಾಗಿ. ಮತ್ತು ನಿಮ್ಮ ಕನಸುಗಳ ಬಗ್ಗೆ ಅಥವಾ ನಿಮ್ಮ ಗೋಲ್ ಬಗ್ಗೆ ವಿಜುವಲೈಸ್ ಮಾಡೋದು, ವಿಷನ್ ಬೋರ್ಡ್ ಮಾಡೋದು, ವಿಷನ್ ಬಾಕ್ಸ್ ಮಾಡೋದು, ಮತ್ತು ನಿಮ್ಮ ಕನಸುಗಳ ಬಗ್ಗೆ, ನಿಮ್ಮ ಗೋಲ್ಸ್ ಬಗ್ಗೆ ಸ್ಟೋರಿ ಬರೆಯೋದು. ಸೊ ಎಷ್ಟು ನೀವು ನಿಮ್ಮ ಪರಿಸರನ, ನಿಮ್ಮ ಪರಿಸ್ಥಿತಿನ ನಿಮ್ಮ ಡ್ರೀಮ್ಸ್ಗೆ, ಗೋಲ್ಸ್ಗೆ ಅಲೈನ್ ಮಾಡ್ತೀರಾ, ಅಷ್ಟು ಸುಲಭವಾಗಿ ಅಥವಾ ಅಷ್ಟು ಈಸಿಯಾಗಿ ನಿಮಗೆ ಈ ಬೇಕಾಗಿರುವಂಥ ಸಪೋರ್ಟು ಮತ್ತು ಬೇಕಾಗಿರುವಂಥ ನೆಕ್ಸ್ಟ್ ಸ್ಟೆಪ್ಸು ನಿಮ್ಮ ಕಡೆಗೆ ಯೂನಿವರ್ಸು ಈಸಿಯಾಗಿ ಒದಗಿಸಿ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇರೋದು. ಆ್ಯಂಡ್ ದೆನ್ ವಿ ಹ್ಯಾವ್ ನೈಟ್ ಆಫ್ ಸ್ವಾರ್ಡ್ಸ್. ಸೊ ಡೆಫಿನೆಟ್ಲಿ ಓಕೆ, ದ ಕ್ಯಾಂಡಲ್ ವೆಂಟ್ ಔಟ್. ಲೆಟ್ ಮೀ ಲೈಟ್ ಬೇರೆ ಕ್ಯಾಂಡಲ್ನ. ಗಿವ್ ಮೀ 1 second. ಓಕೆ, ಐ ಆಮ್ ಬ್ಯಾಕ್.
So yeah, like one tea light candle in the we have a golden candle now, so it's a upgrade ಅನ್ನೋ ಥರ. ಐ ಡೆಂಟ್ ಪ್ಲಾನ್ ಆ ಕ್ಯಾಂಡಲ್ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ, ನನ್ನ ಪಕ್ಕದಲ್ಲಿದ್ದು ನೆಕ್ಸ್ಟ್ ಈ ಕ್ಯಾಂಡಲ್ನೇ. ಸೊ ಐ ಡಿಸೈಡೆಡ್ ಈ ಕ್ಯಾಂಡಲ್ನ ಲೈಟ್ ಮಾಡೋದಕ್ಕೆ. ಸೊ ಎವ್ರಿಥಿಂಗ್ ಈಸ್ ಅ ಮೆಸೇಜ್ ಗ್ರೂಪ್ ನಂಬರ್ 1. ಸೊ ದೆರ್ ಇಸ್ ಅ ಅಪ್ಗ್ರೇಡ್ ದಟ್ ಈಸ್ ಹ್ಯಾಪ್ನಿಂಗ್ ನಿಮ್ಮ ಲೈಫಲ್ಲಿ. ನೀವೇನೋ ಒಂದು ಸಣ್ಣದನ್ನು ಕೇಳಿರ್ಬೋದು ಅಥವಾ ನಿಮ್ಮ ಎಕ್ಸ್ಪೆಕ್ಟೇಷನ್ ತುಂಬ ಲಿಮಿಟೆಡ್ ಆಗಿರ್ಬೋದು, ಬಟ್ ಯೂನಿವರ್ಸ್ ಈಸ್ ಗಿವಿಂಗ್ ಯು ಆರ್ ಗ್ರ್ಯಾಂಟಿಂಗ್ ಯು ಅ ಬಿಗ್ ವಿಶಸ್ ಅಥವಾ ಬಿಗ್ ಗಿಫ್ಟ್ಸ್. ಸೊ ಬಿ ಓಪನ್ ಇದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ, ಇದನ್ನು ನಿಮ್ಮ ಜೀವನದಲ್ಲಿ ಇನ್ವೈಟ್ ಮಾಡೋದಕ್ಕೆ, ಬಿಕಾಸ್ ದೆರ್ ಇಸ್ ಸಮ್ ಕೈಂಡ್ ಆಫ್ ಅಪ್ಗ್ರೇಡ್. ನಿಮ್ಮ ಡ್ರೀಮ್ ಅಪ್ಗ್ರೇಡ್ ಆಗ್ತಾ ಇರೋದು, ಅಥವಾ ನಿಮ್ಮ ವಿಶಸ್ ಅಪ್ಗ್ರೇಡ್ ಆಗ್ತಾ ಇರೋದು, ಅಥವಾ ನಿಮ್ಮ ಪೇಷನ್ಸ್ಗೆ ಯೂನಿವರ್ಸ್ ಗಿಫ್ಟ್ ಕೊಡ್ತಾ ಇರೋದು. ಸೊ ದೆರ್ ಇಸ್ ಸಮ್ ಕೈಂಡ್ ಆಫ್ ಅಪ್ಗ್ರೇಡ್ ನೆಕ್ಸ್ಟ್ ಮಂತಲ್ಲಿ. ಲೈಕ್ ಈ ಫ್ಲೈಟಲ್ಲಿ ಹೋಗಬೇಕಾದ್ರೆ ನಾವು ಎಕನಾಮಿ ರೆಗ್ಯುಲರ್ ಕ್ಲಾಸ್ ತೊಗೊಂಡಿರ್ತೀವಿ, ಬಟ್ ಸಡನ್ನಾಗಿ ಲಾಸ್ಟ್ ಮೂಮೆಂಟಲ್ಲಿ ಬೋರ್ಡಿಂಗಿಗೆ ಚೆಕಿನಿಗೆ ಹೋದಾಗ ದೇ ಜಸ್ಟ್ ಅಪ್ಗ್ರೇಡ್ ಎಕನಾಮಿ ಕ್ಲಾಸ್ಗೆ, ಫಸ್ಟ್ ಕ್ಲಾಸಿಗೆ. ದೆರ್ ಇಸ್ ಅ ಟಿಕೆಟ್ ಅವೈಲಬಲ್, ವಿ ಆರ್ ಬಂಪಿಂಗ್ ಯು ನೆಕ್ಸ್ಟ್ ಸ್ಟೇಜ್ಗೆ ಫಾರ್ ಫ್ರೀ ಅಂತ ಹೇಳೋ ಥರ. ಸೊ ದೆರ್ ಇಸ್ ಸಮ್ ಕೈಂಡ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ಅಪ್ಗ್ರೇಡ್ ನೆಕ್ಸ್ಟ್ ಲೆವೆಲಿಗೆ. ದೇರ್ ಕ್ಯಾನ್ ಬಿ ಸಮ್ ಅನ್ಎಕ್ಸ್ಪೆಕ್ಟೆಡ್ ಡಿಸ್ಕೌಂಟ್ಸು ನಿಮಗೆ ನೆಕ್ಸ್ಟ್ ಮಂತಲ್ಲಿ. ನೀವು ಶಾಪಿಂಗ್ ಮಾಡ್ತಿರ್ತೀರಾ, ಸಡನ್ನಾಗಿ ನೀವು ಏನನ್ನು ತೊಗೊಳ್ಬೇಕು ಅಂತ ಅಂದ್ಕೊಂಡಿರ್ತೀರಾ, ಅದು ಇಟ್ ಮೇ ಗೋ ಆನ್ ಸೇಲ್. ಸಡನ್ನಾಗಿ ಹಾಫ್ ಪ್ರೈಸಲ್ಲಿ ನಿಮಗೆ ಸಿಗ್ಬೋದು. ನೀವು ಮೇ ಬಿ ಇಟ್ ವಾಸ್ 1500, ಸಡನ್ನಾಗಿ ದ ಪ್ರೈಸ್ ಡ್ರಾಪ್ಸ್ ಟು 700 ಆ್ಯಂಡ್ ವಿಲ್ ಬಿ ಸರ್ಪ್ರೈಸ್ಡ್, ಓ ಮೈ ಗಾಡ್ ಐ ಸೇವ್ಡ್ 700 rupees, ನಾನು ಎಷ್ಟು ದಿನದಿಂದ ಇದನ್ನು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ದಟ್ ಈಸ್ ದ ಕೈಂಡ್ ಆಫ್ ಎನರ್ಜಿ ನಿಮಗೆ ಗ್ರೂಪ್ ನಂಬರ್ 1. ದೆರ್ ಇಸ್ ಸಮ್ ಕೈಂಡ್ ಆಫ್ ಅನ್ಎಕ್ಸ್ಪೆಕ್ಟೆಡ್ upgrade, discounts, there are blessings ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ. ಆ್ಯಂಡ್ ದೆನ್ ವಿ ಹ್ಯಾವ್ 4 of swords. ಸೊ ತುಂಬ ಓವರ್ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಕೆಲವೊಂದು ಸೆಟ್ ಬ್ಯಾಕ್ಸ್ಗಳಾದರೆ ಅಥವಾ ನಾವು ಅಂದ್ಕೊಂಡಂಗೆ ಆಗಲಿಲ್ಲ ಅಂದರೆ ಇಟ್ಸ್ ಓಕೆ, ರೆಸ್ಟ್, ಚೆನ್ನಾಗಿ ರೆಸ್ಟ್ ಮಾಡಿ. ಯಾಕೆಂದರೆ ನಿಮ್ಮ ಫೋರ್ ಹೆಡನ್ನು ತೋರಿಸಿದ್ದು ನಿಮ್ಮ ಹಣೆ, ದಟ್ ಈಸ್ ದ ಪಾರ್ಟ್ ಆಫ್ ಹೆಡೇಕ್, ಮೈಗ್ರೇನ್, ಸ್ಟ್ರೆಸ್. ಓಕೆ, ಸೊ ಓವರ್ ಸ್ಟ್ರೆಸ್ ಮಾಡಿ, ಓವರ್ ಥಿಂಕ್ ಮಾಡಿ ತಲೆನೋವು ಬರೋದು, ಅಥವಾ ಟಯರ್ಡ್ನೆಸ್ ಅಂತ ಅನ್ಸೋದು, ಲೆಥಾರ್ಜಿಕ್ ಅಂತ ಅನ್ಸೋದು. ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಹೆಲ್ದಿಯಾಗಿ ಊಟ ಮಾಡಿ, ಹೆಲ್ದಿ ಚಾಯ್ಸಸ್ ಮಾಡಿ. ನೀವು ತಿನ್ನೋ ಊಟದಲ್ಲಿ ಆದಷ್ಟು 80% ಹೆಲ್ದಿ, ಒಂದು 10%, 20% ಜಂಕ್ ತಿಂದರೆ ದಾಟ್ಸ್ ಓಕೆ. ಬಟ್ ಬಿ ವೆರಿ ವೆರಿ ಅವೇರ್. ನೀವು ಏನನ್ನು ತಿಂತಾ ಇದ್ದೀರಾ, ಏನನ್ನು ಮಾಡ್ತಾ ಇದ್ದೀರಾ, ಯಾತಕ್ಕೆ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ಪ್ರತಿಯೊಂದೂ ನಿಮ್ಮ ಅವೇರ್ನೆಸ್ಸಲ್ಲಿ ಇರಲಿ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ವಿ ಹ್ಯಾವ್ 10 of cups ಆ್ಯಂಡ್ ದೆನ್ ವಿ ಹ್ಯಾವ್ 5 of wands. ಸೊ 10 of cups ಮತ್ತು 5 of wands ನನಗೆ for me this card is like you're feeling absolutely like 50-50 energy. You're feeling good, ಇಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ, ಚೆನ್ನಾಗಿ ಹೋಗ್ತಾ ಇರುತ್ತೆ. ಸಡನ್ನಾಗಿ ಇದು ನಮ್ಮಲ್ಲೇ ನಡೀತಾ ಇರೋಂಥ ಕನ್ಫ್ಯೂಷನು. ನಿಮಗೆ ಗೊತ್ತು ಈ 10 of cups ಎನರ್ಜಿ ಅಂದರೆ ಈ ಫುಲ್ಫಿಲ್ಮೆಂಟು, ಈ ವಿಶಸ್ ಫುಲ್ಫಿಲ್ ಆಗೋದು, ನಿಮ್ಮ ದಾರಿ ಬಗ್ಗೆ, ನಿಮ್ಮ ಗೋಲ್ಸ್ ಬಗ್ಗೆ ನಿಮಗೆ ಆ ನಂಬಿಕೆ ಇದೆ, ಕನಸು ಕಾಣ್ತಾ ಇರೋದು. ಎವ್ರಿಥಿಂಗ್ ಇಸ್ ಫಂಟಾಸ್ಟಿಕ್, ಯು ಆರ್ ಆನ್ ದ ರೈಟ್ ಪಾತ್. ಬಟ್ ನಿಮ್ಮನ್ನು ನೀವು ಡೌಟ್ ಪಡೋದು, ನಿಮ್ಮ ಒಳಗಡೆ ಈ ಗೊಂದಲ, ನಿಮ್ಮ ಒಳಗಡೆ ಈ ಕನ್ಫ್ಯೂಷನು, ಅಥವಾ ಹೊರಗಡೆಯಿಂದ ಯಾರಾದರೂ ಏನಾದರೂ ಹೇಳಿದ್ರೆ ಅದ್ರ ಬಗ್ಗೆ ಕನ್ಫ್ಯೂಷನು. ಓ ಹೌದಾ, ಈ ಥರ ಅಲ್ವಾ, ಅದು ಈ ಥರನಾ ಅಂತ ಹೇಳಿ ಏನೋ ಚೇಂಜ್ ಮಾಡೋಕ್ಕೆ ಹೋಗಿ ಎಂಟೈರ್ ಪ್ರಾಸೆಸ್ ಚೇಂಜ್ ಆಗೋದು. ಆ್ಯಂಡ್ ದೆನ್ ಯು ಆರ್ ವರೀಡ್ ಆ್ಯಂಡ್ ಅಗೇನ್ ಓವರ್ ಥಿಂಕಿಂಗ್, ಯಾಕೆ ಈ ರೀತಿ ಆಯಿತು ಅಂತ ಹೇಳಿ. ಸೊ ನಿಮ್ಮನ್ನು ನಂಬಿ, ನಿಮ್ಮ ಪ್ಲ್ಯಾನನ್ನು ನೀವು ನಂಬಿ, ಎಲ್ಲರೂ ಏನಾದರೂ ಹೇಳಲಿ. ಸೊ ಯು ಬಿಲೀವಿಂಗ್ ಯುವರ್ ಸೆಲ್ಫ್, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದೆಯಾ? ಸೊ ದಟ್ ಈಸ್ ಗೋಯಿಂಗ್ ಟು ಮ್ಯಾಟರ್ ಅ ಲಾಟ್ ನಿಮಗೆ. ಸೊ ವಿ ವಿಲ್ ಪುಲ್ ಲಾಸ್ಟ್ ಅಫರ್ಮೇಷನ್ ಕಾರ್ಡ್ ಆ್ಯಂಡ್ ದೆನ್ ವಿಲ್ ಕ್ಲೋಸ್. ಓಕೆ, ಈ ಕಾರ್ಡಲ್ಲಿ ಐ ಆಮ್ ಸೇಫ್, ಇಟ್ಸ್ ಓನ್ಲಿ ಚೇಂಜ್ ಅಂತ ಹೇಳ್ತಾ ಇರೋದು. ಡೆಫಿನೆಟ್ ಆಗಿ ದೇರ್ ಆರ್ ಲಾಟ್ ಆಫ್ ಚೇಂಜಸ್. ಈ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿರೋದು ನೆಕ್ಸ್ಟ್ ಚೇಂಜಿಗೆ, ನೆಕ್ಸ್ಟ್ ಶಿಫ್ಟ್ಗೆ. ಬಟ್ ಇನ್ನೂ ಎಲ್ಲೂ ಹೋಗಿಲ್ಲ, ಒಂದು ಕಾಲ್ ಮುಂದೆ ಇದೆ, ಹೋಗೋದಕ್ಕೆ ರೆಡಿಯಾಗಿದೆ. ಲೈಕ್ ಯೂನಿವರ್ಸ್ ಎಸ್ ಅಂತ ಹೇಳೋದಕ್ಕೆ, ಟಿಕೆಟ್ ಕನ್ಫರ್ಮ್ ಆಗೋದಕ್ಕೆ, ಅಥವಾ ಪ್ಲ್ಯಾನನ್ನು ಡಿಸೈಡ್ ಮಾಡೋದಕ್ಕೆ ಯು ಆರ್ ಆಲ್ಮೋಸ್ಟ್ ರೆಡಿ. ಆ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಿಮ್ಮ ಆ ಡ್ರೀಮ್ ಜರ್ನಿಗೆ ಅಥವಾ ನಿಮ್ಮ ನೆಕ್ಸ್ಟ್ ಜರ್ನಿಗೆ ನೀವು ರೆಡಿ ಆಗಿರೋ ಥರ ಇದೆ. ಸೊ ಐ ಆಮ್
am safe in my journey, I am safe in my life, so universe is taking care of me. So that's a beautiful message. And then the last card ನಿಮಗೆ my home is a peaceful heaven. And also ಈ ಚೇರು ಮತ್ತು ಇಲ್ಲಿ ಫೈರ್ ಜಾಗ ಇಲ್ಲಿ ಆ್ಯಂಡ್ ದ ಕಾರ್ಪೆಟ್, ಇಟ್ ಆಲ್ ಫೀಲ್ಸ್ ಲೈಕ್ ನಿಮ್ಮನ್ನು ನೀವು ಕಂಫರ್ಟಬಲ್ ಆಗಿ ಟು ಮೇಕ್ ಶ್ಯೂರ್ ಯು ಆರ್ ಕಂಫರ್ಟಬಲ್, ನೀವು ಕಂಫರ್ಟಬಲ್ ಆಗಿದ್ದೀರಾ, ನಿಮಗೆ ಖುಷಿ ಇರೋವಂಥ ಕೆಲಸ ಮಾಡ್ತಾ ಇದ್ದೀರಾ, ಆದಷ್ಟು ರಿಲ್ಯಾಕ್ಸ್ಡ್ ಆಗಿದ್ದೀರಾ. ಈ ಚೇರ್ ಎಂಟೈರ್ ಎನ್ವಿರಾನ್ಮೆಂಟ್ ತೋರಿಸ್ತಾ ಇರೋದು ಈ ಕಾರ್ಡಲ್ಲಿ. ಯು ಹ್ಯಾವ್ ಟು ರಿಲ್ಯಾಕ್ಸ್. ಎಷ್ಟು ರಿಲ್ಯಾಕ್ಸ್ ಮಾಡ್ತೀರಾ? ಬಿ ಪ್ರಿಪೇರ್ಡ್ ಬಟ್ ರಿಲ್ಯಾಕ್ಸ್ಡ್. ಓಕೆ, ಸೊ ದಟ್ ಈಸ್ ದ ಎನರ್ಜಿ. ಬಿ ಪ್ರಿಪೇರ್ಡ್ ಬಟ್ ರಿಲ್ಯಾಕ್ಸ್ ಅಟ್ ದ ಸೇಮ್ ಟೈಮ್. ಪ್ರಿಪೇರ್ ಆಗಿರ್ತೀವಿ, ಯಾವಾಗ ಟಿಕೆಟ್ ಬುಕ್ ಆಗುತ್ತೆ, ಯಾವಾಗ ನೆಕ್ಸ್ಟ್ ಸ್ಟೆಪ್ ತೋರಿಸ್ತಾರೆ, ಯಾವಾಗ ಈ ಹೆಲ್ಪ್ ಬರುತ್ತೆ ಗೊತ್ತಿಲ್ಲ, ಬಟ್ ಇಟ್ ಇಸ್ ಕಮಿಂಗ್. ಐ ಆಮ್ ರೆಡಿ, ಮೈ ಬ್ಯಾಗ್ಸ್ ಆರ್ ರೆಡಿ ಈ ಜರ್ನಿನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋದಕ್ಕೆ. ಅಂಟಿಲ್ ದೆನ್ ಐ ಆಮ್ ಗೋಯಿಂಗ್ ಟು ರಿಲ್ಯಾಕ್ಸ್. ಓವರ್ ಥಿಂಕ್ ಮಾಡ್ದಿರಾ, ಡೌಟ್ ಪಡ್ದಿರಾ, ಕನ್ಫ್ಯೂಷನ್ ಆಗ್ದಿರಾ, ಹೊರಗಡೆಯಿಂದ ಇನ್ಫ್ಲುಯೆನ್ಸ್ ಆಗ್ದಿರಾ. ಐ ಆಮ್ ಪ್ರಿಪೇರ್ಡ್ ಬಟ್ I am relaxed at the same time. Okay, so that is your energy group number 1 ಮೇ ಮಂತ್ಗೆ. ನಿಮ್ಮೆಲ್ಲ ಅಫರ್ಮೇಷನನ್ನು ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನ್ಸಾಗ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ, ರಿಲ್ಯಾಕ್ಸ್ಡ್ ಆಗಿರಿ, ಬಟ್ ಬಿ ಅಲರ್ಟ್ ಆ್ಯಂಡ್ ಬಿ ಪ್ರಿಪೇರ್. ದೆರ್ ಇಸ್ ಸಮ್ ಕೈಂಡ್ ಆಫ್ ಮಿರಕಲ್ ಅಪ್ಗ್ರೇಡ್ ನಿಮ್ಮ ಜೀವನದಲ್ಲಿ ಆಗ್ತಾ ಇರೋದು. ಓಕೆ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಸ್ವಾಗತ ಗ್ರೂಪ್ ನಂಬರ್ 2. ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಮೇ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್. ಮೊದಲನೇದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಐ ಆಮ್ ಫೀಲಿಂಗ್ ಅ ಲಿಟಲ್ ಲೈಟರ್. ಸ್ವಲ್ಪ ಲೈಟ್ ಅನ್ನಿಸ್ತಾ ಇದೆ, ಮನ್ಸು ಹಗುರ ಅನ್ನಿಸ್ತಾ ಇದೆ, ಸ್ವಲ್ಪ ಕಂಫರ್ಟಬಲ್ ಆಗಿದ್ದೀನಿ, ಬಾಡಿ ಮೂವ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಮತ್ತು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಬಂದಂಥ ಮೊದಲನೇ ವಿಷನ್ನು ನಿಮ್ಮ ಜಿಮ್ ಬ್ಯಾಗ್. ನೀವು ಜಿಮ್ಮಿಗೆ ಏನಾದರೂ ಹೋಗ್ತಿದ್ರೆ ಅಥವಾ ಯೋಗ ಬ್ಯಾಗ್ ಅಥವಾ ಯೋಗ ಮ್ಯಾಟ್, ನಿಮ್ಮ ಎಕ್ಸಸೈಸ್ ರೂಟೀನ್, ನಿಮ್ಮ ಫಿಸಿಕಲ್ ಬಾಡಿ, ನಿಮ್ಮ ಫಿಸಿಕಲ್ ಹೆಲ್ತ್, ಓವರಾಲ್ ನಿಮ್ಮ ವೆಲ್ನೆಸ್, ನಿಮ್ಮ ಸ್ಪಿರಿಚುವಲ್ ಸಾಧನೆಗಳು. ಸೊ ಇದ್ರ ಕಡೆಗೆ ಗಮನ ಹರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ದಿಸ್ ಲುಕ್ಸ್ ಲೈಕ್ ಅ ಲಾಟ್ ಆಫ್ ಸೆಲ್ಫ್ ಕೇರ್ ಆ್ಯಂಡ್ ಸೆಲ್ಫ್ ಇಂಪ್ರೂವ್ಮೆಂಟ್ ಎನರ್ಜಿ, ಸೆಲ್ಫ್ ಡೆವಲಪ್ಮೆಂಟ್ ಎನರ್ಜಿ ನಿಮಗೆ ಮೇ ಮಂತಲ್ಲಿ. ಹೊಸದಾಗಿ ಏನನ್ನಾದರೂ ಶುರು ಮಾಡಬೇಕಂತ ಅಂದ್ಕೊಂಡಿರ್ಬೋದು, ಎಕ್ಸಸೈಸ್ ರೂಟೀನು, ಅಥವಾ ನೀವು ಆಲ್ರೆಡಿ ಮಾಡ್ತಿದ್ರೆ ಅದನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ಬೋದು, ಅಥವಾ ಇನ್ನೂ ಪ್ರಾಪರಾಗಿ ಸ್ಟ್ರಕ್ಚರ್ಡ್ ಆಗಿ ವರ್ಕೌಟ್ ಮಾಡೋದು ಶುರು ಮಾಡ್ಬೋದು. ಬಟ್ ನಿಮ್ಮ ಬಾಡಿನ, ಮೈಂಡನ್ನ, ನಿಮ್ಮನ್ನು ನೀವು ನೋಡ್ಕೊಳ್ತಾ ಇರೋ ಥರ ಇದೆ ಮೇ ಮಂತಲ್ಲಿ. ಅಥವಾ ನಿಮಗೆ ನೋಡ್ಕೊಳ್ಬೇಕು ಅನ್ನೋ ಅಂಥ ಇಂಟ್ರೆಸ್ಟ್ ಜಾಸ್ತಿ ಆಗ್ಬೋದು ನಿಮಗೆ ಏಪ್ರಿಲ್ ಮಂತಲ್ಲಿ. ಆಲ್ಸೋ ದ ಸ್ಪಿರಿಚುವಲ್ ಪೀಪಲ್, ನೀವು ಸ್ಪಿರಿಚುಯಾಲಿಟಿನಲ್ಲಿ ಕಾನ್ಷಿಯಸ್ ಆಗಿ ಸ್ಪಿರಿಚುವಲ್ ಪಾತಲ್ಲಿ ನಡೀತಾ ಇದ್ರೆ, ಸ್ಪಿರಿಚುವಾಲಿಟಿ ಬಗ್ಗೆ ಮೆಡಿಟೇಷನ್ ಇರ್ಬೋದು, ಯೋಗ ಇರ್ಬೋದು, ಅಥವಾ ನಿಮ್ಮ ಹೀಲಿಂಗ್ ಪ್ರಾಕ್ಟೀಸಸ್ ಇರ್ಬೋದು, ಇದೆಲ್ಲ ಇನ್ನೂ ಡೀಪಾಗಿ ಹೋಗ್ಬೋದು ಮೇ ಮಂತಲ್ಲಿ. ಹೊಸದಾಗಿ ನೀವೇ ಯಾವುದಾದ್ರೂ ಹೀಲಿಂಗ್ ಮೊಡ್ಯಾಲಿಟಿನ ಸಡನ್ ಆಗಿ ತಿಳ್ಕೊಳ್ಬೋದು, ಅಥವಾ ನಿಮ್ಮ ಗೈಡ್ಸ್ ನಿಮಗೆ ಯಾವುದಾದ್ರೂ ಹೊಸ ಪ್ರಾಕ್ಟೀಸ್ ಬಗ್ಗೆ ನಿಮ್ಮ ಗಮನಕ್ಕೆ ತರ್ಬೋದು. ನೀವು ಆ ಹೊಸ ಪ್ರಾಕ್ಟೀಸ್ನ ಕಲ್ತ್ಕೊಳ್ಳೋದಕ್ಕೆ ಶುರು ಮಾಡ್ಬೋದು. ಅಥವಾ ಇಟ್ ಫೀಲ್ಸ್ ಲೈಕ್ ಯು ಆರ್ ಲರ್ನಿಂಗ್ ಸಮಥಿಂಗ್ ನ್ಯೂ, ಹೊಸ ಕೋರ್ಸ್ಗಳು ತೊಗೊಳ್ಬೋದು. ಯು ಆರ್ ವೆರಿ ಕ್ಯೂರಿಯಸ್, ಸ್ಟೂಡಿಯಸ್ ಆ್ಯಂಡ್ ಇಂಟ್ರೆಸ್ಟೆಡ್. ಗ್ರೂಪ್ ನಂಬರ್ 2 ಮೇ ಮಂತಲ್ಲಿ ಯು ಆರ್ ಕ್ಯೂರಿಯಸ್, ಯು ಆರ್ ಸ್ಟೂಡಿಯಸ್, ಯು ಆರ್ ಇಂಟ್ರೆಸ್ಟೆಡ್. ಪ್ರತಿಯೊಂದು ವಿಚಾರದಲ್ಲೂ ಇಂಟ್ರೆಸ್ಟ್ ಜಾಸ್ತಿ ಇದೆ, ಕಲಿಬೇಕು ಅಂತ ತುಂಬ ಆಸಕ್ತಿ ಇದೆ. ಆ್ಯಂಡ್ ದೆನ್ ಕಲಿಯೋದಕ್ಕೆ ಬೇಕಾಗಿರೋವಂಥ ಎನರ್ಜಿ, ಪೇಷನ್ಸ್ ಮತ್ತು ಕ್ಯೂರಿಯಾಸಿಟಿ ಚೆನ್ನಾಗಿದೆ ನಿಮಗೆ ಮೇ ಮಂತಲ್ಲಿ. ನಿಮ್ಮ ಫಿಸಿಕಲ್ ಬಾಡಿನ ನೋಡ್ಕೊಳ್ಳೋದಕ್ಕೆ, ಎಕ್ಸಸೈಸ್ ರೂಟೀನನ್ನು ಸ್ಟಾರ್ಟ್ ಮಾಡೋದಕ್ಕೆ, ಹೊಸ ಹೆಲ್ದಿ ಹ್ಯಾಬಿಟ್ಸ್ನ ಇನ್ಕ್ಲೂಡ್ ಮಾಡೋದಕ್ಕೆ ನಿಮ್ಮ ಡೈಲಿ ಲೈಫಲ್ಲಿ. ದಿಸ್ ಇಸ್ ಗೋನ್ ಟು ಬಿ ಅ ಫಂಟಾಸ್ಟಿಕ್ ಮಂತ್ ಮೇ ಮಂತ್ ನಿಮಗೆ. ದೆರ್ ಇಸ್ ಅ ಲಾಟ್ ಆಫ್ ಸಪೋರ್ಟ್. ಈ ಸನ್ ಎನರ್ಜಿ, ದೆರ್ ಇಸ್ ಅ ಲಾಟ್ ಆಫ್ ಸನ್ ಎನರ್ಜಿ, ವೈಟಾಲಿಟಿ. ಐ ಆಮ್ ಸೀಯಿಂಗ್ ಯೆಲ್ಲೋ, ಐ ಆಮ್ ಸೀಯಿಂಗ್ ಆರೆಂಜ್. ನಿಮ್ಮ ಎನರ್ಜಿ ಫೀಲ್ಡ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಸೊ ಎಲ್ಲೋ ಬಂದು ನಮ್ಮ ಮಣಿಪುರ ಮತ್ತು ಸ್ವಾದಿಷ್ಠಾನ ಆರೆಂಜ್. ಸೊ ಇಟ್ ಫೀಲ್ಸ್ ಲೈಕ್ ನಿಮ್ಮ ಬಾಡಿನ ಮೂವ್ ಮಾಡಬೇಕು ಅಂತ ತುಂಬ ಅನ್ನಿಸ್ಬೋದು. ನೀವು ಇವಾಗ ಈ ವಿಡಿಯೋ ಕೇಳಬೇಕಾದ್ರೂ ಮೇ ಬಿ ನೀವು ಕಾಲ್ ಮೂವ್ ಮಾಡ್ತಾ ಇರ್ಬೋದು, ಅಥವಾ ಯು ಆರ್ ವಾಕಿಂಗ್ ಆ್ಯಂಡ್ ಲಿಸ್ನಿಂಗ್, ನೀವು ಓಡಾಡ್ತಾ ಕೇಳ್ತಿರ್ಬೋದು ಇದನ್ನು. ಐ ಆಮ್ ಫೀಲಿಂಗ್ ಲಾಟ್ ಆಫ್ ಮೂವ್ಮೆಂಟ್. ಯಾಕೆಂದರೆ ನನ್ನ ಬಾಡಿನೂ ಇಟ್ ಫೀಲ್ಸ್ ಲೈಕ್ ಐ ಆಮ್ ಸ್ವೇಯಿಂಗ್, ನನ್ನ ಬಾಡಿನೂ ಮೂವ್ ಆಗ್ತಾ ಇರೋ ಥರ ಇದೆ. ಮತ್ತು
ಈ ಸ್ವೇಯಿಂಗ್ ಎನರ್ಜಿ ಜೊತೆಗೆ ನನಗೆ ಅನ್ನಿಸ್ತಾ ಇರೋದು ಲಾಟ್ ಆಫ್ ಇನ್ಫಾರ್ಮೇಷನ್, ಚಾನಲಿಂಗ್ ಮೆಸೇಜಸ್, ನಿಮ್ಮ ಗೈಡ್ಸು, ನಿಮ್ಮ ಹೈಯರ್ ಪವರ್ಸಿಂದ ಮೆಸೇಜ್ಗಳು ಬರ್ತಾ ಇರೋದು, ಗೈಡೆನ್ಸ್ ಬರ್ತಾ ಇರೋದು, ಈ ಸಿಂಕ್ರೊನಾಸಿಟೀಸ್, ಡಾಟ್ ಟು ಡಾಟ್ ಕನೆಕ್ಟ್ ಆಗುವಂಥ ಒಂದು ಎನರ್ಜಿ. ಲೈಕ್ ಇದನ್ನು ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿ ಯು ಆರ್ ಸೀಯಿಂಗ್ ದ ಸೈನ್, ಓಕೆ ಐ ನೋ ದಿಸ್ ಇಸ್ ದ ಸೈನ್ ಅಂತ ಹೇಳಿ. ಸೊ ದೆರ್ ಆರ್ ಅ ಲಾಟ್ ಆಫ್ ಸೈನ್ಸ್ ನಿಮಗೆ ಮೇ ಮಂತಲ್ಲಿ. ಮತ್ತು ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಹೇಳಿ ಯುವರ್ ಇಂಟ್ಯೂಷನ್ ಇಸ್ ವೆರಿ ಹೈ ಮೇ ಮಂತಲ್ಲಿ. there is some kind of upgrade that is happening. Maybe eclipse seasonally there was some kind of energy upgrade nimge. Maybe there was lot of activation nimge ee last eclipse period alli. So adella ಸ್ವಲ್ಪನೇ ಡೆವಲಪ್ ಆಗ್ತಾ ಇರೋ ಥರ ಇದೆ ನಿಮ್ಮ ಎನರ್ಜಿ ಲೆವೆಲಲ್ಲಿ ಮತ್ತು ನಿಮ್ಮ ಓವರಾಲ್ ಸೈಕಿನಲ್ಲಿ. ಐ ಆಮ್ ಫೀಲಿಂಗ್ ಲೈಕ್ ದೇರ್ ಇಸ್ ಸಮ್ ಕೈಂಡ್ ಆಫ್ ಅಪ್ ಲೆವೆಲಿಂಗ್ ಆರ್ ಅಪ್ಗ್ರೇಡ್ ನಿಮ್ಮ ಓವರಾಲ್ ಎನರ್ಜಿನಲ್ಲಿ. ಸೊ ದೇರ್ ಆರ್ ನ್ಯೂ ಇಂಟ್ರೆಸ್ಟ್ ಗ್ರೂಪ್ ನಂಬರ್ 2. ಮುಂಚೆ ನಿಮ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು, ಸಡನ್ನಾಗಿ ಹೊಸ ಇಂಟ್ರೆಸ್ಟ್ಗಳು ಶುರು ಆಗಿರ್ಬೋದು, ಸಡನ್ನಾಗಿ ಓದೋದಕ್ಕೆ ಶುರು ಮಾಡಿರ್ಬೋದು. ಮುಂಚೆ ಓದೋದು ಅಂದರೆ ರೀಡಿಂಗ್ ಬುಕ್ಸ್ ಆರ್ ಬೋರಿಂಗ್, ನಿಮಗೆ ಮುಂಚೆ ಸಡನ್ನಾಗಿ ಓದಬೇಕು ಅಂತ ಅನಿಸಿರ್ಬೋದು. ಹೊಸ ಪುಸ್ತಕ ತೊಗೊಳ್ಳೋದು ಅಥವಾ ಕಿಂಡಲಲ್ಲಿ, ಆಡಿಯೋ ಬುಕ್ಕಲ್ಲಿ, ಇಟ್ ಫೀಲ್ಸ್ ಲೈಕ್ ಹೊಸ ಇಂಟ್ರೆಸ್ಟ್ಗಳು, ಅಥವಾ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅನ್ನಿಸ್ಬೋದು. ವಾರ್ಡ್ರೋಬ್ನ ಕಂಪ್ಲೀಟಾಗಿ ಚೇಂಜ್ ಮಾಡಬೇಕಂತ ಅನ್ನಿಸ್ಬೋದು, ಹಳೆದನ್ನೆಲ್ಲ ಬೆಸಾಕಬೇಕು ಅಂತ ಅನ್ನಿಸ್ಬೋದು. ಯು ವಾಂಟ್ ಕ್ಲೀನ್, ಕ್ಲೆನ್ಸ್, ಅಪ್ಗ್ರೇಡ್ ನಿಮ್ಮ ಎನರ್ಜಿನ. ಮತ್ತು ಈ ಅಪ್ಗ್ರೇಡ್ ಆಲ್ರೆಡಿ ಆಗಿರೋಂಥ ಈ ಆ್ಯಕ್ಟಿವೇಶನ್ಸ್ ಎಕ್ಲಿಪ್ಸ್ ಪೀರಿಯಡಲ್ಲಿ ಅದಕ್ಕೆ ನಿಮ್ಮ ಲೈಫ್ನ ಅಲೈನ್ ಮಾಡ್ಕೊಳ್ತಾ ಇರೋ ಥರ ಇದೆ. It's so beautiful. Group number 1 they were very receptive. Universal blessings na athwa help na support na receive ಮಾಡೋದಕ್ಕೆ ನಿಮ್ಮ ಗ್ರೂಪಲ್ಲೂ ಅಷ್ಟೇ you are very open to align ನಿಮ್ಮ ಹೈಯರ್ ಪರ್ಪಸ್ಗೆ, ನಿಮ್ಮ ಹೈಯರ್ ಪ್ಲ್ಯಾನ್ಸ್ಗೆ, ನಿಮ್ಮ ಹೈಯರ್ ವರ್ಷನ್ಗೆ ನೀವು ಅಲೈನ್ ಆಗ್ತಾ ಇರೋ ಥರ ಇದೆ. ಗ್ರೂಪ್ ನಂಬರ್ 2 ವೆರಿ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಸ್ಪೈರಿಂಗ್ ಎನರ್ಜಿ ನಿಮ್ಮದು ಮೇ ಮಂತಲ್ಲಿ. ಯೂಶಲಿ ಮೇ ಮಂತಲ್ಲಿ ವಿ ಡೂ ಅ ಲಾಟ್ ಆಫ್ ಚೇಂಜಸ್ ಎನರ್ಜೆಟಿಕ್ ಲೆವೆಲಲ್ಲಿ. ಇಟ್ ಫೀಲ್ಸ್ ಲೈಕ್ ನಿಮ್ಮದು ಆಲ್ರೆಡಿ ಆ ಚೇಂಜಸ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋ ಥರ ಇದೆ. ಜರ್ನಿ ಬೈ ದ ಮೂನ್ ಲೈಟ್. ಇತ್ತೀಚೆಗೆ ನಿಮಗೆ ಅಸ್ಟ್ರಾಲಜಿ ಬಗ್ಗೆ ಇಂಟ್ರೆಸ್ಟ್ ಆಗಿರ್ಬೋದು, ಅಥವಾ ಮೂನ್ ಸೈಕಲ್ ಬಗ್ಗೆ ಇಂಟ್ರೆಸ್ಟ್ ಆಗಿರ್ಬೋದು. ಬಿಲೀವ್ ಇನ್ ಮ್ಯಾಜಿಕ್, ದಟ್ ಈಸ್ ಯುವರ್ ಫಸ್ಟ್ ಅಫರ್ಮೇಷನ್. ಬಿಲೀವ್ ಇನ್ ಮ್ಯಾಜಿಕ್, ಐ ಬಿಲೀವ್ ಇನ್ ಮ್ಯಾಜಿಕ್ ಅಂತ ಹೇಳಿ. ಜರ್ನಿ ಬೈ ದ ಮೂನ್ ಲೈಟ್ ಇದೆ. ಈ ದಿಸ್ ಎನರ್ಜಿ ಇಸ್ ಲೈಕ್ ನೀವು ಯೂನಿವರ್ಸ್ ಜೊತೆಗೆ ನಡೀತಾ ಇರೋದು, ಹೈಯರ್ ಪವರ್ಸ್ ಜೊತೆಗೆ ನಡೀತಾ ಇರೋದು. ಸೊ ಬೇಸಿಕ್ಲಿ ನಿಮ್ಮ ಎನರ್ಜಿ ನಿಮ್ಮ ಹೈಯರ್ ವರ್ಷನ್ ಎನರ್ಜಿಗೆ ಅಲೈನ್ ಆಗ್ತಾ ಇರೋದು. ಈ ಯೂನಿವರ್ಸ್ದು ಮ್ಯಾಜಿಕ್ನ ನೋಡ್ತಾ ಇರೋದು, ಆ ಸಿಂಬಲ್ಸ್ನ ನೋಡ್ತಾ ಇರೋದು, ಸಿಂಕ್ರೊನಾಸಿಟಿನ ನೋಡ್ತಾ ಇರೋದು, ಇಂಟ್ಯೂಷನನ್ನು ಅರ್ಥ ಮಾಡ್ಕೊಳ್ತಾ ಇರೋದು. ಲೈಫ್ ಇಸ್ ಸೋ ಮ್ಯಾಜಿಕಲ್ ಅಂತ ಹೇಳಿ ತಿಳ್ಕೊಳ್ತಾ ಇರೋದು. ಲೈಫ್ ಇಸ್ ಮ್ಯಾಜಿಕಲ್ ಅನ್ನೋದಕ್ಕೆ ಎಷ್ಟೊಂದು ಪ್ರೂಫ್ಗಳನ್ನ ನೀವು ನೋಡ್ತಾ ಇರೋದು. ನಿಮಗೆ ಗೊತ್ತಿಲ್ದಿರ ಒಂದು ಬಸ್ ಮಿಸ್ ಆಯಿತು, ನೆಕ್ಸ್ಟ್ ಬಸ್ ತೊಗೊಂಡಾಗ ಇಟ್ ವಾಸ್ ದಿ ಎಕ್ಸಾಕ್ಟ್ ಬಸ್ ನೀವು ತೊಗೊಳ್ಬೇಕಾಗಿದ್ದು. ಯಾಕೆಂದರೆ ಆ ಬಸ್ಸಲ್ಲಿ ಮೇ ಬಿ ನೀವು ಹಳೆ ಫ್ರೆಂಡ್ನ ಮೀಟ್ ಮಾಡಿರ್ಬೋದು, ಅಥವಾ ಆ ಬಸ್ಸಲ್ಲಿ ಯಾವುದೋ ಬೋರ್ಡ್ ಇತ್ತು, ಅದರಲ್ಲಿ ಬೇಕಾಗಿರೋ ಇನ್ಫಾರ್ಮೇಷನ್ ನಿಮಗೆ ರೆಲೆವೆಂಟ್ ಇತ್ತು, ಅಥವಾ ಆ ಟೈಮಿಂಗ್ ಪರ್ಫೆಕ್ಟ್ ಆಗಿತ್ತು. ನೀವು ಹಿಂದೆ ಬಸ್ಸಲ್ಲಿ ಹೋಗಿದ್ದಿದ್ರೆ ಮೇ ಬಿ ಆ ಟೈಮಿಂಗ್ನ ಮ್ಯಾಚ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಎವ್ರಿಥಿಂಗ್ ಇಸ್ ಹ್ಯಾಪ್ನಿಂಗ್ ಪರ್ಫೆಕ್ಟ್ಲಿ ಆ್ಯಸ್ ಇಟ್ ಶುಡ್ ಅನ್ನೋ ಥರ ಎನರ್ಜಿ ನಿಮಗೆ ಮೇ ಮಂತಲ್ಲಿ. ಸೊ ಗೋ ವಿತ್ ದ ಫ್ಲೋ ಆ್ಯಂಡ್ ಟ್ರಸ್ಟ್ ದ ಯೂನಿವರ್ಸ್. ಯಾಕೆಂದರೆ ದೆರ್ ಇಸ್ ಲಾಟ್ ಆಫ್ ಮ್ಯಾಜಿಕ್ ನಿಮ್ಮ ಎನರ್ಜಿನಲ್ಲಿ ಮೇ ಮಂತಲ್ಲಿ. ಯುಲ್ ಸಿ ಲೈಕ್ ಯೂನಿವರ್ಸ್ ಜೊತೆ ನೀವು ಎಷ್ಟು ಅಲೈನ್ ಆಗ್ತಾ ಇದ್ದೀರಾ ಅಂತ ಹೇಳಿ. ಟ್ರಾವೆಲಿಂಗ್ ಲೈಟ್ಲಿ, ಆಬ್ಸಲ್ಯೂಟ್ಲಿ. ಸೊ ಟ್ರಾವೆಲಿಂಗ್ ಲೈಟ್ಲಿ ಬಂದು ನಾವು ನಮ್ಮ ಲೈಫ್ನ ಸಿಂಪ್ಲಿಫೈ ಮಾಡ್ಕೊಳ್ತಾ ಇರೋದು, ನಮ್ಮ ಲೈಫ್ನ ಎಷ್ಟು ಈಸಿ ಆಗುತ್ತೆ ಅಷ್ಟು ಈಸಿ ಮಾಡ್ಕೊಳ್ತಾ ಇರೋದು, ಕಾಂಪ್ಲಿಕೇಶನ್ಸ್ನೆಲ್ಲ ರಿಲೀಸ್ ಮಾಡ್ತಾ ಇರೋದು. ರಿಲೇಷನ್ಶಿಪ್ಪಲ್ಲಿ ಕಾಂಪ್ಲಿಕೇಶನ್ಸ್ ಇರ್ಬೋದು, ಫ್ಯಾಮಿಲಿನಲ್ಲಿ ಕಾಂಪ್ಲಿಕೇಶನ್ಸ್ ಇರ್ಬೋದು, ಅಥವಾ ನಮ್ಮ ಮನೆಯಲ್ಲಿ there can be unnecessary things ಎಷ್ಟೊಂದು. ಸೊ ಪ್ರತಿಯೊಂದೂ ದೇರ್ ಇಸ್ ಅ ಡಸ್ಟ್ಬಿನ್. ಇಲ್ಲಿ ಆ ಡಸ್ಟ್ಬಿನ್ನಲ್ಲೆಲ್ಲ ಹಾಕ್ಬಿಟ್ಟು ಈಸಿಯಾಗಿ ಒಂದೇ ಒಂದು ಸಣ್ಣ ಬ್ಯಾಗ್ ಇಟ್ಕೊಂಡು ಜರ್ನಿಗೆ ಹೋಗ್ತಾ ಇರೋದು ಈ ವ್ಯಕ್ತಿ. ಗ್ರೂಪ್ ನಂಬರ್ 1 ಅವ್ರಿಗೊಂದು ಕಾರ್ಡಲ್ಲಿ ಅವರು ಜರ್ನಿಗೆ ಹೋಗ್ತಾ ಇದ್ದಿದ್ದು, ಅವರು ಎರಡು ಸೂಟ್ ಕೇಸ್ ಪ್ಯಾಕ್ ಮಾಡಿಕೊಂಡು. ಸೊ ದಟ್ ಈಸ್ ಸಿಂಪ್ಲಿಫೈಯಿಂಗ್ ಲೈಫ್. ಸೊ ನಿಮ್ಮ ಗ್ರೂಪಲ್ಲೂ ಅಷ್ಟೇ, ಲೈಕ್ ಯು ಆರ್ ಸಿಂಪ್ಲಿಫೈಯಿಂಗ್ ನಿಮ್ಮ ಜೀವನನ. ಆದಷ್ಟು ಸಿಂಪಲ್ಲಾಗಿ ಹೇಗೆ ಜೀವನ ಲೀಡ್ ಮಾಡೋದು, ಹೇಗೆ ನಾನು ನನ್ನ ಲೈಫ್ನ ಆದಷ್ಟು ಈಸಿಯಾಗಿ
ಮುಂದೆ ಹೋಗೋದು ಈಸಿಯಾಗಿ. ಸೊ ದೆರ್ ಇಸ್ ಅ ಲಾಡ್ ಆಫ್ ಲೈಟ್ನೆಸ್. ಇದನ್ನೇ ಹೇಳಿದ್ದು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಐ ಫೆಲ್ಟ್ ಸೋ ಲೈಟ್ ಆ್ಯಂಡ್ ಈಸಿ. ಮತ್ತು ಈ ಗ್ರೂಪಲ್ಲಿ ಈ ಕಾರ್ಡಲ್ಲೂ ಅಷ್ಟೇ ಲೈಕ್ ಯು ಆರ್ ಗೋಯಿಂಗ್ ಫಾರ್ ಅ ವಾಕ್ ಅನ್ನೋ ಥರ ಇದೆ. ಬೆಳಗ್ಗೆನೇ ಎದ್ದು ವಾಕಿಗೆ ಹೋಗ್ತಾ ಇರೋದು, ವಾಕಿಗೆ ಹೋದಾಗ ಮೇ ಬಿ ಯಾರನ್ನಾದ್ರೂ ಮೀಟ್ ಮಾಡ್ಬೋದು, ಕರೆಕ್ಟ್ ಆಗಿರೋವಂಥ ವ್ಯಕ್ತಿ, ಕರೆಕ್ಟ್ ಆಗಿರೋವಂಥ ಇನ್ಫಾರ್ಮೇಷನ್ ಕೊಡೋದಿರ್ಬೋದು, ಅಥವಾ ಹೊಸ ಫ್ರೆಂಡನ್ನ ಮೀಟ್ ಮಾಡ್ಬೋದು ನೀವು ದಿನ ವಾಕಿಂಗಿಗೆ ಹೋಗಬೇಕಾದ್ರೆ, ಅಥವಾ ಈ ಫ್ರೆಶ್ ಗಾಳಿ ತಗೊಳ್ತಾ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗ್ತಾ ಹೋಗ್ಬೋದು. ದೆರ್ ಇಸ್ ಅ ಲಾಡ್ ಆಫ್ ಇಂಪ್ರೂವ್ಮೆಂಟ್. ಫೋಕಸ್ ಈಸ್ ಆನ್ ನಿಮ್ಮ ಫಿಸಿಕಲ್ ಬಾಡಿ ಮತ್ತು ನಿಮ್ಮ ಮೆಂಟಲ್ ಹೆಲ್ತ್ ತುಂಬ ಇಂಪ್ರೂವ್ ಆಗ್ತಾ ಇರೋ ಥರ ಇದೆ. ಯು ಆರ್ ಫೀಲಿಂಗ್ ಕಾಮ್ ಆ್ಯಂಡ್ very comfortable. There is lot of magic, synchronicities, signs. Universe ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು. ಕ್ರಾಸಿಂಗ್ ಬ್ರಿಡ್ಜಸ್, there is a lot of healing. ಗ್ರೂಪ್ ನಂಬರ್ 2, ನಿಮಗೆ ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೆ ತುಂಬ ಕಾಲದಿಂದ there is a lot of healing going on. ಈ ಸಮಯದಲ್ಲಿ ಹೀಲಿಂಗ್ ಆಗ್ತಾ ಇದೆ, ನಿಮ್ಮ ಹೆಲ್ತ್ ಇಂಪ್ರೂವ್ ಆಗ್ತಾ ಇದೆ. ಈ ಹೆಲ್ತನ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸೊ ಲೈಕ್ ಸ್ಟಾರ್ಟಿಂಗಿಂದನೂ ನಿಮ್ಮ ಗ್ರೂಪಿಗೆ ಬರ್ತಾ ಇರೋದು ಯು ಆರ್ ಇಂಪ್ರೂವಿಂಗ್ ಅ ಲಾಟ್. ನಿಮ್ಮ ಫಿಸಿಕಲ್ ಹೆಲ್ತ್ ಬಗ್ಗೆ ಓ ಮೈ ಗಾಡ್ ಐ ಕ್ಯಾನ್ ನಾಟ್ ಸ್ಟ್ರೆಸ್ ಆ್ಯಂಡ್ ಎಂಫಸೈಸ್ ದಿಸ್. ಗ್ರೂಪ್ ನಂಬರ್ 2 2 ಕಾರ್ಡಲ್ಲಿ ಮಿರಕಲ್ಸ್ ಇರೋದು. ಸೊ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಮಿರಕಲ್ಸ್. ಗ್ರೂಪ್ ನಂಬರ್ 2 ಐ ಎಕ್ಸ್ಪೆಕ್ಟ್ ಮಿರಕಲ್ಸ್ ಅಂತ ಹೇಳಿ, ಐ ಬಿಲೀವ್ ಇನ್ ಮಿರಕಲ್ಸ್ ಅಂತ ಹೇಳಿ. ಲೈಕ್ ಯೂನಿವರ್ಸ್ ಇಸ್ ಬೈ ಯುವರ್ ಸೈಡ್. ಲೈಕ್ ಗ್ರೂಪ್ ನಂಬರ್ 1ಗೂ ಅಷ್ಟೇ ಲೈಕ್ ಎಲ್ಲರೂ ಬಂದು ಆ ಅಲೈನ್ಮೆಂಟ್ಗೆ ಮೂವ್ ಆಗ್ತಾ ಇರೋ ಥರ ಇದೆ. ಫೈನಲಿ ದೆರ್ ಇಸ್ ಅ ಲಾಡ್ ಆಫ್ ಮಿರಕಲ್ಸ್ ಆ್ಯಂಡ್ ಮಿಸ್ಟರೀಸ್, ಮಿಸ್ಟೀರಿಯಸ್ ಎನರ್ಜಿ ನಮಗೆ ಯೂನಿವರ್ಸ್ ಕಡೆಯಿಂದ. ವಿ ಹ್ಯಾವ್ ಬಿಲೀವ್ ಇನ್ ಮ್ಯಾಜಿಕ್ ಆ್ಯಂಡ್ ದೆನ್ ಮಿರಕಲ್ಸ್. ಓ ಮೈ ಗಾಡ್, ಐ ಬಿಲೀವ್ ಇನ್ ಮ್ಯಾಜಿಕ್, ಐ ಎಕ್ಸ್ಪೆಕ್ಟ್ ಮಿರಕಲ್ಸ್, ಐ invite miracles. So that is the kind of energy ನಿಮಗೆ ಮೇ ಮಂತಲ್ಲಿ ಯು ವಿಲ್ ಬಿ ಫೀಲಿಂಗ್ ಮ್ಯಾಜಿಕಲ್, ಮಿಸ್ಟಿಕಲ್. ಮತ್ತು ಇನ್ನೊಂದು ಹೇಳ್ತಾ ಇರೋದು, ಯಾವುದಾದ್ರೂ ಜಾಗಕ್ಕೆ ಹೋಗಬೇಕು ಅಂತ ಅನ್ಸಿದ್ರೆ, ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಸಿದ್ರೆ, ಅಥವಾ ಎಲ್ಲಾದರೂ ಹೋಗಬೇಕು ಈ ಸಮಯದಲ್ಲಿ ಅಂತ ನಿಮಗೆ ಇಫ್ ದೇರ್ ಇಸ್ ನಡ್ಜಸ್, ಪ್ಲೀಸ್ ಗೋ. ಆ ಜಾಗದಲ್ಲಿ ಏನಾದರೂ ಇನ್ಫಾರ್ಮೇಷನ್ ಇರ್ಬೋದು, ಅಥವಾ ನಿಮಗೆ ಆ ಸಮಯದಲ್ಲಿ ಅಲ್ಲಿ ಇರಬೇಕಾಗಿರುವಂಥ ಸಿಚುವೇಶನ್ ಇರ್ಬೋದು. ಮೇ ಬಿ ಅಲ್ಲಿ ಯಾವುದಾದ್ರೂ ಆ್ಯಕ್ಟಿವೇಶನ್ಸ್ ಆಗ್ಬೋದು, ಎಸ್ಪೆಷಲಿ ಈ ಹೋಲಿ ಪ್ಲೇಸಸ್, ದೇವಸ್ಥಾನ ಅಥವಾ ಹೊರಗಡೆ ಯಾವುದಾದ್ರೂ ಜಾಗ, ನೀವಿರೋವಂಥ ಏರಿಯಾ, ಲೊಕ್ಯಾಲಿಟಿ ಅಥವಾ ಸಿಟಿ ಬಿಟ್ಟು ಹೊರಗಡೆ ಎಲ್ಲಾದರೂ ನಿಮಗೆ ಹೋಗಬೇಕಂತ ಅನ್ನಿಸ್ತಾ ಇದ್ದರೆ, ಲಿಸನ್ ಟು ದ ಕಾಲ್. ದೇರ್ ಕ್ಯಾನ್ ಬಿ ಲಾಡ್ ಆಫ್ ಮೆಸೇಜಸ್ ನಿಮಗೆ ಮೇ ಮಂತಲ್ಲಿ. ಆ್ಯಂಡ್ ಆಲ್ಸೋ ಈ ಒಂದು ವುಮೆನ್ ಬಂದು ಬಾಗಿಲು ತೆಗೆದು ಯಾರೋ ಕರೀತಾ ಇರೋದನ್ನ ಕೇಳ್ತಾ ಆಚೆ ಹೋಗ್ತಾ ಇರೋ ಥರ ಇದೆ. ಮತ್ತು ಇಲ್ಲಿ ದೇರ್ ಇಸ್ ಅ ಸ್ಟ್ಯಾಗ್. ಇಲ್ಲಿ ಲೆಟ್ ಮಿ ಶೋ ಯು. ಸೊ ದೆರ್ ಇಸ್ ದಿಸ್ ಮ್ಯಾಜಿಕಲ್ ಎನರ್ಜಿ ಇನ್ವೈಟ್ ಮಾಡ್ತಾ ಇರೋದು. ಮತ್ತು ಆ ವಾಯ್ಸನ್ನ ಕೇಳಿಕೊಂಡು, ಅಂದರೆ ಇನ್ನರ್ ವಾಯ್ಸ್ನ, ಇಂಟ್ಯೂಷನ್ನ ಕೇಳಿಕೊಂಡು ಅವಳು ಆ ಇಂಟ್ಯೂಷನ್ನ ಫಾಲೋ ಮಾಡ್ತಾ ಇರೋದು. ಸೊ ದಿಸ್ ಲುಕ್ಸ್ ಆ್ಯಂಡ್ ಆಲ್ಸೋ ದಿಸ್ ಡೋರ್ ಫೀಲ್ಸ್ ಲೈಕ್ ಗೋಲ್ಡನ್ ಡೋರ್, like golden opportunity, golden door, and also voyage of the heart. Look at the beautiful, like you're following your heart. Group number 2, May month alli ನಿಮ್ಮ heart ನ ಫಾಲೋ ಮಾಡ್ತಾ ಇದ್ದೀರಾ, ನಿಮ್ಮ ಇಂಟ್ಯೂಷನ್ ಅನ್ನು ಫಾಲೋ ಮಾಡ್ತಾ ಇದ್ದೀರಾ, ಮತ್ತೆ ನಿಮ್ಮನ್ನ ನೀವು ನೋಡ್ಕೊಳ್ತಾ ಇದ್ದೀರಾ, ನಿಮ್ಮ ಫಿಸಿಕಲ್ ಬಾಡಿನ, ನಿಮ್ಮ ಮೆಂಟಲ್ ಹೆಲ್ತ್ನ ನೋಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ದೆನ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ಕನೆಕ್ಷನ್ ಯೂನಿವರ್ಸ್ ಜೊತೆ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ದೆನ್ ದೆರ್ ಇಸ್ ಅ ಲಾಟ್ ಆಫ್ ಅಲೈನ್ಮೆಂಟ್. ನಿಮ್ಮ ಅಲೈನ್ಮೆಂಟ್ ಕ್ಲಿಯರ್ ಆಗ್ತಾ ಇದೆ ನೆಕ್ಸ್ಟ್ ಮೇ ಮಂತಲ್ಲಿ. ನಿಮ್ಮ ಹೈಯರ್ ಸೆಲ್ಫ್ಗೆ, ನಿಮ್ಮ ಹೈಯರ್ ವರ್ಷನ್ಗೆ ಅಲೈನ್ ಆಗ್ತಾ ಇದ್ದೀರಾ. ಆ್ಯಂಡ್ ದೆನ್ ಎವ್ರಿಥಿಂಗ್ ಫೀಲ್ಸ್ ಗುಡ್ ಆ್ಯಂಡ್ ಮ್ಯಾಜಿಕಲ್. ಓಕೆ, ವಿ ಹ್ಯಾವ್ 7 ಆಫ್ ಸ್ವಾರ್ಡ್ಸ್. ಸೊ ನಿಮ್ಮ ಇಂಟ್ಯೂಷನನ್ನು ನೀವು ನಂಬೋದು ತುಂಬ ಇಂಪಾರ್ಟೆಂಟ್ ನಿಮಗೆ ಮೇ ಮಂತಲ್ಲಿ. ಯಾಕೆಂದರೆ ನಿಮ್ಮ ಇಂಟ್ಯೂಷನ್ ನಿಮ್ಮನ್ನು ಎಷ್ಟೊಂದು ಪ್ರಾಬ್ಲಮ್ಸಿಂದ ಸೇವ್ ಮಾಡ್ಬೋದು. ಯಾರ ಬಗ್ಗೆ ಆದರೂ ಏನಾದರೂ ನಿಮಗೆ ಏನೋ ಸರಿ ಅನ್ನಿಸ್ತಿಲ್ಲ ಈ ವ್ಯಕ್ತಿ ಬಗ್ಗೆ, ಅಥವಾ ಈ ಆಫರಲ್ಲಿ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ, ಇಲ್ಲ ಈ ಡಾಕ್ಯುಮೆಂಟನ್ನು ಮತ್ತೆ ಓದಬೇಕಂತ ಅನ್ನಿಸ್ತಾ ಇದೆ, ಎಲ್ಲೋ ಏನೋ ಮಿಸ್ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ, ಇವತ್ತು ಈ ಬಸ್ಸಲ್ಲಿ ಹೋಗೋದು ಬೇಡ ಅಂತ ಅನ್ನಿಸ್ತಾ ಇದೆ, ಇವತ್ತು ಆ್ಯಕ್ಚುಲಿ ಆಚೆ ಎಲ್ಲೂ ಹೋಗೋದು ಬೇಡ ಅಂತ ಅನ್ನಿಸ್ತಾ ಇದೆ. ಸೊ ಎನಿ ಇಂಟ್ಯೂಟಿವ್ ಮೆಸೇಜಸ್ ನಿಮಗೆ, ಇಟ್ ಈಸ್ ಇಂಪಾರ್ಟೆಂಟ್ ಟು ಟ್ರಸ್ಟ್ ಈ ಇಂಟ್ಯೂಟಿವ್ ನಡ್ಜಸ್ನ, ಇಂಟ್ಯೂಟಿವ್ ಮೆಸೇಜಸ್ನ. ಇಟ್ ಕ್ಯಾನ್ ಸೇವ್ ಯು ಫ್ರಮ್ ಲಾಡ್ ಆಫ್ ಪ್ರಾಬ್ಲಮ್ಸ್. ಎಷ್ಟೊಂದು ಪ್ರಾಬ್ಲಮ್ಸಿಂದ ನಿಮ್ಮನ್ನು ಸೇವ್ ಮಾಡ್ಬೋದು ನಿಮ್ಮ ಇಂಟ್ಯೂಷನ್ ನಿಮ್ಮ ನೆಕ್ಸ್ಟ್ ಮೇ ಮಂತಲ್ಲಿ. ಯಾಕೆಂದರೆ ದೆರ್ ಇಸ್ ಸಮ್ ಕೈಂಡ್ ಆಫ್ ಎನರ್ಜಿ ಇಲ್ಲಿ ವಿಚ್ ಇಸ್ ನಾಟ್ ವೆರಿ ಫೇವ್ರಬಲ್. ಬಟ್ ನಿಮ್ಮ ಇಂಟ್ಯೂಷನ್ ಬಂದು ನಿಮಗೆ ಕೂಗಿ ಹೇಳ್ತಾ ಇರೋದು, ಮೇ ಬಿ ಈ ವ್ಯಕ್ತಿ ಸರಿ ಇಲ್ಲ, ಮೇ ಬಿ ಈ ಜಾಗ ಸರಿ ಇಲ್ಲ, ಮೇ ಬಿ ಇಲ್ಲಿ ಇವತ್ತು ಹೋಗೋದು ಬೇಡ, ಮೇ ಬಿ ಈ ಆಫರ್ ನಮಗಲ್ಲ, ಮೇ ಬಿ 2 ದಿನ ವೇಟ್ ಮಾಡೋಣ,
ಸೊ ಲಿಸನ್ ಟು ಆಲ್ ದಿಸ್ ಇಂಟ್ಯೂಷನ್. ನಿಮ್ಮ ಅನ್ನೆಸೆಸರಿ ಪ್ರಾಬ್ಲಮ್ಸ್ನೆಲ್ಲ, ಬೇಡದೇ ಇರೋ ಅಂಥ ಪ್ರಾಬ್ಲಮ್ಸನ್ನ ಕೆಲವೊಂದು ನಾವೇ ಡಿಸೈನ್ ಮಾಡ್ಕೊಂಡು ಬಂದಿರ್ತೀವಿ. ಈ ಪ್ರಾಬ್ಲಮ್ ಬೇಕು, ಯಾಕಂದರೆ ಈ ಪ್ರಾಬ್ಲಮ್ ಥ್ರೂ ನಮ್ಮ ಸೋಲ್ ಪ್ರೋಗ್ರೆಸ್ ಆಗಬೇಕು ಅಂಥೇಳಿ. ಆ ಥರ ಪ್ರಾಬ್ಲಮ್ಸ್ ಆದರೆ ಓಕೆ, ಬಟ್ ಅನ್ನೆಸೆಸರಿ ದಾರಿನಲ್ಲಿ, ನಾವು ನಡೆಯೋ ದಾರಿನಲ್ಲಿ ಈ ಪ್ರಾಬ್ಲಮ್ಸ್ನೆಲ್ಲ ನಾವು ಯಾವುದೂ ಪ್ಲ್ಯಾನ್ ಮಾಡಿರಲ್ಲ. ಬಟ್ ನಮ್ಮ ಇಂಟ್ಯೂಷನನ್ನು ನಾವು ಇಗ್ನೋರ್ ಮಾಡಿದಾಗ ನನಗೆ ಅನ್ನಿಸ್ತು ಇವ್ರು ಸರಿಯಿಲ್ಲ ಅಂಥೇಳಿ ತಪ್ಪೆಲ್ಲ ಆಗೋದ್ಮೇಲೆ ಅಂದ್ಕೊಳ್ಳೋದಲ್ಲ. ಆಲ್ರೆಡಿ ನಿಮಗೆ ಅನ್ನಿಸ್ದಾಗ ಅದ್ರ ಬಗ್ಗೆ ಲಿಸನ್ ಟು ಯುವರ್ ಇಂಟ್ಯೂಷನ್. ಮತ್ತು ಮಧ್ಯದಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಲೈಕ್ ಡ್ರಿಂಕ್ ಅ ಲಾಟ್ ಆಫ್ ವಾಟರ್ ಅಂಥೇಳಿ. ಸ್ವಲ್ಪ ಡಿಹೈಡ್ರೇಷನ್ ಆಗ್ಬೋದು, ಆ್ಯಂಡ್ ದೆನ್ ಡ್ರೈ ಸ್ಕಿನ್ ಆಗೋ ಚಾನ್ಸಸ್ ಇರುತ್ತೆ, ಇಚ್ಚಿ ಸ್ಕಿನ್ ಆಗೋ ಚಾನ್ಸಸ್ ಇರುತ್ತೆ, ರ್ಯಾಷಸ್ ಆ್ಯಂಡ್ ಅ ಲಾಟ್ ಆಫ್ ಸ್ಕಿನ್ ರಿಲೇಟೆಡ್ ಸ್ವಲ್ಪ ಇಶ್ಯೂಸ್ ಆಗ್ಬೋದು. ಸೊ ಡ್ರಿಂಕ್ ಅ ಲಾಟ್ ಆಫ್ ವಾಟರ್, ಹೆಲ್ದಿಯಾಗಿ ತಿನ್ನೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ. ವಿ ಹ್ಯಾವ್ ದ ಎಂಪ್ರರ್ ಎನರ್ಜಿ. ಸೊ this is a strategic move, like you know exactly what to do. Like ಈ emperor ಬಂದು he is a powerful person, but powerful ಇದೀನಿ, ನನ್ನ ಕೈಲಿ ಶಕ್ತಿ ಇದೆ ಅಂತ ಹೇಳಿ he is not running around ಎಲ್ಲನೂ ಮಾಡ್ತಾ. he is waiting ಅವರ ಮೂವ್ಗೆ, ಲೈಕ್ ಅವ್ರ he is holding ಈ ಚೆಸ್ ಪಾನ್ನ, ಅದನ್ನ ಯಾವಾಗ ಮೂವ್ ಮಾಡ್ಬೇಕಂತ ಅವರಿಗೆ ಗೊತ್ತಿದೆ. ಸುಮ್ಮನೆ ನನ್ನ ಹತ್ರ ಪಾನ್ ಇದೆ ಅಂತ ಹೇಳಿ ಮೂವ್ ಮಾಡೋದಲ್ಲ. ವಾಟ್ ಈಸ್ ದ ರೈಟ್ ಟೈಮಿಂಗ್ ಟು ಮೂವ್? ಸೊ ದೇರ್ ಇಸ್ ಅ ಡಿವೈನ್ ಇನ್ಸ್ಪಿರೇಷನ್, ಡಿವೈನ್ ಗೈಡೆನ್ಸ್. ಸೊ ಅದನ್ನು ಫಾಲೋ ಮಾಡಿ ನೀವು ಮೂವ್ ಮಾಡಿದಾಗ ಯು ಆರ್ ಗೋನ್ ಬಿ ಅಮೇಝಿಂಗ್ಲಿ ಸಕ್ಸಸ್ಫುಲ್. ಅನ್ನೆಸೆಸರಿ ಪ್ರಾಬ್ಲಮ್ಸ್ನೆಲ್ಲ ಅವಾಯ್ಡ್ ಮಾಡ್ಬೋದು. ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್ ಗ್ರೂಪ್ ನಂಬರ್ 2. ಲೈಕ್ ನಿಮ್ಮ ಅಲೈನ್ಮೆಂಟ್, ನಿಮ್ಮ ಹಾರ್ಟ್ ಬಂದು ನಿಮ್ಮ ಹೈಯರ್ ಪವರ್ಸ್ಗೆ, ಹೈಯರ್ ಸೆಲ್ಫ್ಗೆ, ನಿಮ್ಮ ಹೈಯರ್ ವರ್ಷನ್ಗೆ ಅಲೈನ್ ಆಗ್ತಾ ಇರೋ ಥರ ಇದೆ. ಆ್ಯಂಡ್ ದೆನ್ ವಿ ಹ್ಯಾವ್ ದ ಸ್ಟಾರ್ ಕ್ಯಾನ್ ಬಿ ಅ ಹೀಲಿಂಗ್ ಕಾರ್ಡ್ ಆಲ್ಸೋ. ಸೊ ದೇರ್ ಕ್ಯಾನ್ ಬಿ ಅ ಲಾಟ್ ಆಫ್ ಹೀಲಿಂಗ್ ಈ ಸಮಯದಲ್ಲಿ. ನಿಮ್ಮ ಫಿಸಿಕಲ್ ಬಾಡಿ ಹೀಲಿಂಗ್, ನಿಮ್ಮ ಮೆಂಟಲ್ ಬಾಡಿ ಹೀಲಿಂಗ್. ಸೊ ದೇರ್ ಕ್ಯಾನ್ ಬಿ ಅ ಲಾಟ್ ಆಫ್ ಹೀಲಿಂಗ್. ರೆಸ್ಟ್ ಮಾಡಿ, ಕರೆಕ್ಟಾಗಿ ಊಟ ಮಾಡಿ, ಹೆಲ್ದಿಯಾಗಿ ಊಟ ಮಾಡಿ, ಆದಷ್ಟು ಗುಡ್ ಅಮೌಂಟ್ ಆಫ್ ಸ್ಲೀಪ್. ಓಕೆ, ಚೆನ್ನಾಗಿ ಮಲ್ಕೊಳ್ಳೋದಕ್ಕೆ ಬೇಕಾಗಿರೋಂಥ ವಾತಾವರಣನ ಕ್ರಿಯೇಟ್ ಮಾಡ್ಕೊಳ್ಳಿ. ಮಲ್ಕೊಳ್ಳೋದಕ್ಕೆ ಮುಂಚೆ ಮೇ ಬಿ ಯಾವುದಾದ್ರೂ ಸಾಫ್ಟ್ ಮ್ಯೂಸಿಕ್ ಕೇಳೋದು, ಒಳ್ಳೆ ಪುಸ್ತಕ ಓದೋದು. ಸೊ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಅ ಲಾಟ್. ಯಾಕೆಂದರೆ ಈ ಸಮಯದಲ್ಲಿ ನಿಮ್ಮ ಸೆಲ್ಫ್ ಡೆವಲಪ್ಮೆಂಟ್ ಅಥವಾ ನಿಮ್ಮ ಓವರ್ ಆಲ್ ಡೆವಲಪ್ಮೆಂಟ್, ಅಪ್ಗ್ರೇಡ್ ಆ್ಯಂಡ್ ಆ್ಯಕ್ಟಿವೇಶನ್ಸ್ ಎಲ್ಲ ಅಲೈನ್ಮೆಂಟಿಗೆ ಬರ್ತಾ ಇರೋದು. ಸೊ ಯು ಹ್ಯಾವ್ ಟು ಸಪೋರ್ಟ್ ನಿಮ್ಮನ್ನು ನೀವು ಈ ಸಮಯದಲ್ಲಿ ಟು ಇನ್ವೈಟ್ ಅನ್ನೋದಕ್ಕಿಂತ ಆಲ್ರೆಡಿ ಎನರ್ಜಿ ಫೀಲ್ಡಲ್ಲಿ ಇದೆಲ್ಲ ಇದೆ. ಟು ಫರ್ದರ್ ಎನ್ಹ್ಯಾನ್ಸ್, ಓಕೆ, ದಟ್ ಈಸ್ ದ ವರ್ಡ್. ನಿಮ್ಮ ಆಲ್ರೆಡಿ ಆ್ಯಕ್ಟಿವೇಟ್ ಆಗಿರುವಂಥ ಈ ಎನರ್ಜಿನ ಎನ್ಹ್ಯಾನ್ಸ್ ಮಾಡೋದಕ್ಕೆ ನಿಮಗೆ ನೀವು ಸಪೋರ್ಟ್ ಮಾಡೋದು ಈ ಸಮಯದಲ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಸೊ ಲಾಸ್ಟ್ ಫ್ಯೂ ಕಾರ್ಡ್ಸ್, ಐ ಟ್ರಸ್ಟ್ ಮೈ ಇನ್ನರ್ ವಿಸ್ಡಮ್. ಸೊ ಅಗೇನ್ ನಿಮ್ಮ ಇಂಟ್ಯೂಷನನ್ನು ಕನ್ಫರ್ಮ್ ಮಾಡ್ತಾ ಇರೋದು. ಐ ಟ್ರಸ್ಟ್ ಮೈ ಇನ್ನರ್ ವಿಸ್ಡಮ್. ಆ ಒಳ ಮನಸ್ಸು, ಆ ವಾಯ್ಸು ಒಳಗಡೆಯಿಂದ ಏನನ್ನು ನರ್ಜ್ ಮಾಡ್ತಾ ಇದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಐ ಟ್ರಸ್ಟ್ ಮೈ ಇನ್ನರ್ ವಿಸ್ಡಮ್, ಐ ಟ್ರಸ್ಟ್ ಮೈ ಇಂಟ್ಯೂಷನ್, ಐ ಸಿ ಕ್ಲಿಯರ್ಲಿ. ಓಕೆ, ಏನೇ ಪ್ರಾಬ್ಲಮ್ಸ್ ಬಂದ್ರೂ, ಅಬ್ಸ್ಟೆಕಲ್ಸ್ ಬಂದ್ರೂ ಅದಕ್ಕೆ ಮೇಲೆ ನಿಂತ್ಕೊಂಡು ನೋಡಿ. ಪ್ರಾಬ್ಲಮ್ಸ್ ಒಳಗಡೆ ಹೋಗಿ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕಾಗೋದಿಲ್ಲ. ರೈಸ್ ಅಬೋವ್ ಪ್ರಾಬ್ಲಮ್, ಐ ಸಿ ಕ್ಲಿಯರ್ಲಿ. And also I trust my inner wisdom, I see clearly. ಇದು ನಿಮ್ಮ ಹೊರಗಡೆ ಎನ್ವಿರಾನ್ಮೆಂಟಲ್ಲಿ ನೋಡ್ತಾ ಇರೋದಲ್ಲ, ನಿಮ್ಮ ಕಣ್ಮುಂದೆ ಆಗ್ತಾ ಇರೋದಲ್ಲ, ಇದು ನಿಮ್ಮ ಒಳಗಡೆ, ನಿಮ್ಮ ಒಳ ಮನಸ್ಸು ಏನು ಹೇಳ್ತಾ ಇದೆ. ಸೊ ಲಿಸನ್ ಟು ದ ಇನ್ನರ್ ವಾಯ್ಸ್, ಲಿಸನ್ ಟು ಯುವರ್ ಇಂಟ್ಯೂಷನ್, ಮತ್ತು ಫಾಲೋ ಯೋರ್ ಹಾರ್ಟ್. ಓಕೆ, ದಟ್ ಈಸ್ ದ ಮೇನ್ ಥೀಮ್ ನಿಮಗೆ ಮೇ ಮಂತಲ್ಲಿ. ಫಾಲೋ ಯೋರ್ ಹಾರ್ಟ್. ಮತ್ತು ಹೆಲ್ತ್ ವಿಚಾರ ಬಂದಾಗ್ಲೂ ಅಷ್ಟೇ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನೀವು ಮೇ ಬಿ ನೀವು ವೆಸ್ಟರ್ನ್ ಮೆಡಿಸನ್ನೇ ತೊಗೊಳ್ತಾ ಇದ್ದೀರಾ ಯಾವಾಗಲೂ. ಮೇ ಬಿ ರೇಖಿ ಮಾಡಿಸೋಣ ಅಥವಾ ಆಕ್ಯುಪಂಚರ್ ಮಾಡಿಸೋಣ ಅಂತ ಅನ್ನಿಸ್ಬೋದು. ಸೊ ಲಿಸನ್ ಟು ದಟ್ ವಾಯ್ಸ್. ಮೇ ಬಿ ನಿಮ್ಮ ಇನ್ನರ್ ನಾಲೆಜಿಗೆ, ಇನ್ನರ್ ವಿಸ್ಡಮ್ಗೆ, ನಿಮ್ಮ ಹೈಯರ್ ಪವರ್ಗೆ ಗೊತ್ತಿದೆ ಎಕ್ಸಾಕ್ಟ್ಲಿ ಏನು ಮಾಡಿದ್ರೆ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ. ಸೊ ಲಿಸನ್ ಟು ದಟ್ ಇನ್ನರ್ ವಾಯ್ಸ್. ಮೆಡಿಟೇಷನ್ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟ್ ಇರೋ ಥರ ಇದೆ. ಆದಷ್ಟು ರಿಲ್ಯಾಕ್ಸ್ಡ್ ಆಗಿರಿ. ಬೆಳಗ್ಗೆ ಎದ್ದ ತಕ್ಷಣ ಟೆನ್ಷನಲ್ಲಿ ಎದ್ದೇಳಬೇಡಿ. ಬೆಡ್ಡಿಂದ ನೀವು ಕಾಲ್ಗಳನ್ನ
ಕಾಲುಗಳನ್ನ ನೆಲದ ಮೇಲೆ ಇಡೋದಕ್ಕೆ ಮುಂಚೆ ಒಂದಷ್ಟು ಗ್ರ್ಯಾಟಿಟ್ಯೂಡ್ಗಳನ್ನ ಹೇಳ್ಕೊಳ್ಳಿ. ಐ ಆಮ್ ಗ್ರೇಟ್ಫುಲ್ ಫಾರ್ ದಿಸ್ ಬೆಡ್, ಐ ಆಮ್ ಗ್ರೇಟ್ಫುಲ್ ಫಾರ್ ದಿಸ್ ಬ್ಲ್ಯಾಂಕೆಟ್, ಐ ಆಮ್ ಗ್ರೇಟ್ಫುಲ್ ಫಾರ್ ದ ಫ್ಯಾನ್, AC, ಕೂಲರ್ ಏನಿದೆ ನಮ್ಮ ಮನೆಯಲ್ಲಿ ಅಂತ ಗೊತ್ತಿಲ್ಲ, ಬಟ್ ಐ ಆಮ್ ಗ್ರೇಟ್ಫುಲ್ ಫಾರ್ ಆಲ್ ಆಫ್ ದ್ಯಾಟ್. ಎಷ್ಟೊಂದು ಜನ ಈ ಬಿಸಿಲಲ್ಲಿ ಆಚೆ ಮಲ್ಗೋದು ಇಟ್ ಇಸ್ ನಾಟ್ ಈಸಿ. ಈ ಮನೆ ಇಲ್ದಿರೋರು, ಹೋಮ್ಲೆಸ್, ಲೈಕ್ ಲಾಟ್ ಆಫ್ ಟ್ರಾಜಿಡಿ ಇದೆ ಜೀವನದಲ್ಲಿ, ಇಡೀ ಪ್ರಪಂಚದಲ್ಲಿ. ಬಟ್ ನಾವು ಇಷ್ಟರ ಮಟ್ಟಿಗೆ ಕಂಫರ್ಟಬಲ್ ಆಗಿ ನಮ್ಮ ಬೆಡ್ಡಲ್ಲಿ ಕಂಫರ್ಟಬಲ್ ಆಗಿ ಸೇಫ್ ಆಗಿ ಬಾಗಿಲು ಹಾಕ್ಕೊಂಡು ಮಲ್ಕೊಂಡು, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಬೆಳಗ್ಗೆ ಕಣ್ಣು ಬಿಟ್ವಿ, ಇನ್ನೂ ಉಸಿರಿದೆ, ಇನ್ನೂ ಅವಕಾಶಗಳಿದೆ ನಮಗೆ. ಸೊ ಕಣ್ಣು ಬಿಟ್ಟ ತಕ್ಷಣ ಈ ಎನರ್ಜಿಗೆ ನಿಮ್ಮನ್ನು ನೀವು ಅಲೈನ್ ಮಾಡ್ಕೊಳ್ಳಿ. ಲೈಕ್ ಐ ಆಮ್ ಗ್ರೇಟ್ಫುಲ್ ದಟ್ ಐ ಆಮ್ ಅಲೈವ್. ಓಕೆ, ಸೊ ಈ ಎನರ್ಜಿಗೆ ಅಲೈನ್ ಮಾಡಿಕೊಂಡು ಆಮೇಲೆ ನಿಮ್ಮ ದಿನಚರಿನ ಶುರು ಮಾಡಿ. ಸೊ ದಿಸ್ ಈಸ್ ಅ ಬ್ಯೂಟಿಫುಲ್ ಮ್ಯಾಜಿಕಲ್ ಮಂತ್, ಗ್ರೂಪ್ ನಂಬರ್ 2. ಬಟ್ ನಿಮ್ಮ ಇಂಟ್ಯೂಷನನ್ನು ಫಾಲೋ ಮಾಡಿದಾಗ, ನಿಮ್ಮನ್ನು ನೀವು ನೋಡಿಕೊಂಡಾಗ, ಆದಷ್ಟು ರಿಲ್ಯಾಕ್ಸ್ಡ್ ಆಗಿದ್ದಾಗ, ಯು ಕ್ಯಾನ್ ಸ್ಟಾಪ್ ಆರ್ ಕ್ಯಾನ್ಸಲ್ ಆರ್ ಅವಾಯ್ಡ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್ ನೀವು ಮೇ ಮಂತಲ್ಲಿ, ಗ್ರೂಪ್ ನಂಬರ್ 2. ಸೊ ಅದು ನಿಮ್ಮ ಮೇ ಮಂತ್ ಎನರ್ಜಿ ಪ್ರೆಡಿಕ್ಷನ್ಸ್. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲಿಸನ್ ಟು ಯುವರ್ ಇನ್ನರ್ ವಾಯ್ಸ್. ಟೇಕ್ ಕೇರ್. ಲವ್ ಯು ಆಲ್. ಬಾಯ್.